पे आ मोरी दी, चांद पे आ मोरी दी बना, चांद पे आ मोरी दी।
10 ನಿಮಿಷ 10 minutes. Good. 7 ಓಕೆ. ಇಲ್ಲಿ ನಾವು ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯೊಳಗಿದ್ದೀವಿ. ಸೊ ಹಾಗಾಗಿ ನಾನು ಒಂದು ಆ ದೇವಿ ಭಜನೆಯನ್ನು ಭವಾನಿ
माता भवानी दया भवानी दयानी दयानी भवानी दयानी भवानी दयानी महाभाग्यवानी सुर नर मुनि सब मानी सुर नर मुनि सब मानी सगल बुध ज्ञानी भवानी दयानी भवानी दयानी महाभाग्यवानी सुर नर मुनि सब मानी सकल बुध ज्ञानी भवानी दयानी दयानी भवानी माता 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 भवानी भवानी दयानी भवानी दयानी भवानी जगत जननी जगत जननी जगत जननी जगत जानी जगत जननी जगत जानी जगत जगत जानी जगत जननी जगत जानी जगत जानी महिषासुर मर्दिनी जगत जननी जगत जानी महिषासुर मर्दिनी ज्वालामुखी चंडी ज्वालामुखी चंडी अमर पददानी भवानी भवानी दयानी भवानी दयानी जगत जननी जगत जानी महिषासुर मर्दिनी ज्वालामुखी चंडी ज्वालामुखी चंडी अमर पद दानी भवानी दया
ಬಂಧುಗಳೇ, ದಯಾಮಯಿಯಾದಂಥ ತಾಯಿ ಚಾಮುಂಡೇಶ್ವರಿಯನ್ನ ಭವಾನಿಯಾಗಿ ವೈವಿಧ್ಯಮಯವಾದಂಥ ಈ ಸಂಜೆಯ ವೈಭವದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅರಮನೆಯ ವೇದಿಕೆಯ ಮುಂಭಾಗದ ಈ ಸಂಜೆಯ, ಅದರಲ್ಲೂ ಸಪ್ತಮಿಯ ಶುಭ ದಿನದಂದು ಸುಶ್ರಾವ್ಯವಾದಂಥ ಆ ಶಾರದೆಗೆ ಅಭಿವಂದಿಸುತ್ತಾ, ಹಾಗೆ ಮೈಸೂರಿನಲ್ಲಿ ನೆಲೆಸಿದಂಥ ದಿವಂಗತ ಪದ್ಮಶ್ರೀ ಪಂಡಿತ್ ರಾಜೀವ್ ತಾರಾನಾಥ್ರವರಿಗೆ ಈ ಸಂಜೆ ಅವರ ಸಂಗೀತ ಗಾಯನವನ್ನು ಸಮರ್ಪಿಸುವಂಥ ಗುರು ಶಿಷ್ಯರ ಒಂದು ಸಂಗೀತದ ಬಾಂಧವ್ಯ ಅಂತಲೇ ನಾನು ಇದನ್ನು ಕರಿಬೇಕು. ಅತ್ಯದ್ಭುತವಾದಂಥ ಕರ್ಣಾನಂದವನ್ನು ಮಾಡುವಂಥ ಗಾಯನ ಸುದೆಯನ್ನು ಮಾಡಿಕೊಟ್ಟಂಥ ಪಂಡಿತ್ ಫಯಾಜ್ ಖಾನ್ ರವರು, ಹಾಗೆ ಅವರೊಂದಿಗೆ ಪಂಡಿತ್ ಶಫೀಕ್ ಖಾನ್ ಇವರ ಈ ಜುಗಲ್ಬಂದಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದೇವೆ. ಕಲಾವಿದರೆಲ್ಲರಿಗೂ, ಎಲ್ಲ ಸಂಗೀತ ಪ್ರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇದೇ ಸಂದರ್ಭದಲ್ಲಿ ಈ ಎಲ್ಲ ಕಲಾವಿದರನ್ನ ಅಭಿನಂದಿಸೋದಕ್ಕೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಅಧ್ಯಕ್ಷರು ಶ್ರೀಯುತ ಅಹಿಂದ ಜವರಪ್ಪನವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀವಿ. ಹಾಗೇನೆ ಉಪಾಧ್ಯಕ್ಷರು ಡಾಕ್ಟರ್ ಶ್ವೇತಾ ಮಡಪ್ಪಾಡಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಹಾಗೂ ಸದಸ್ಯರುಗಳು ಕೂಡ ಜೊತೆಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೂ ವೇದಿಕೆ ಅಧಿಕಾರಿ ರಂಜಿತ್ ರವರು ಕೂಡ ವೇದಿಕೆಗೆ ಬಂದು ಈ ನಮ್ಮ ಕಲಾವಿದರಿಗೆ ಹುರಿದುಂಬಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಪಂಡಿತ್ ಫಯಾಜ್ ಖಾನ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ರವರು ಬಹಳ ಸೊಗಸಾಗಿ ಇಷ್ಟು ಹೊತ್ತುಗಳ ಕಾಲ ಹಿಂದೂಸ್ತಾನಿ ಸಂಗೀತ ಹಾಗೂ ಜುಗಲ್ಬಂದಿಯನ್ನ, ಸೀತಾರ್ ಜುಗಲ್ಬಂದಿಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಗಾಯನದಲ್ಲಿ ಫಯಾಜ್ ಖಾನ್ ರವರು ನಮ್ಮೆಲ್ಲರ ಮನಸೂರೆಗೊಳ್ಳುವಂತೆ ಹಾಡುಗಳನ್ನು ಹಾಡಿದ್ರೆ, ಅವರಿಗೆ ಸೀತಾರ್ನಲ್ಲಿ ಜೊತೆಯಾದದ್ದು ಶಫೀಕ್ ಖಾನ್ ರವರು. ಶಫೀಕ್ ಖಾನ್ ರವರ ಜೊತೆಗೆ ತಬಲಾದಲ್ಲಿ ಜೊತೆಗಿದ್ದದ್ದು ಸುಮಿತ್ ನಾಯಕ್ ರವರು, ಸಾರಂಗಿಯಲ್ಲಿ ಸರ್ಫರಾಜ್ ರವರು ಹಾಗೂ ತಾನ್ಪರಾದಲ್ಲಿ ಫರಾಜ್ ಮತ್ತು ಶ್ರೇಯಾ ಅವರು. ಇಷ್ಟು ಜನ ಕಲಾವಿದರಿಗೆ ನಾವೆಲ್ಲರೂ ಅಭಿಮಾನದಿಂದ ಪ್ರಶಂಸೆಗಳನ್ನು ಕೊಡೋಣ. ಫಯಾಜ್ ಖಾನ್ ರವರು ಹಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನೇ ನೀವೆಲ್ಲರೂ ಜೋರು ಜೋರು ಚಪ್ಪಾಳೆಗಳನ್ನು ಕೊಡ್ತಾ ಇದ್ರಿ. ಈಗ ಅವರನ್ನ ಗೌರವಿಸ್ತಾ ಇರುವಂತಹ ಸಂದರ್ಭ. ಈಗ ನಿಮ್ಮ ಚಪ್ಪಾಳೆಯ ಸದ್ದು ಜೋರಾಗಿರ್ಲಿ. ಫಯಾಜ್ ಖಾನ್ ಮತ್ತು ಇಡೀ ತಂಡಕ್ಕೆ ಈ ಸಂದರ್ಭದಲ್ಲಿ ಉಸ್ತಾದ್ ಫಯಾಜ್ ಖಾನ್ ರವರು ನಮ್ಮ ನಾಡು ಕಂಡಂತಹ ಶ್ರೇಷ್ಠ ಸಂಗೀತ ತಜ್ಞರಲ್ಲಿ, ಸಂಗೀತ ಕಲಾವಿದರಲ್ಲಿ, ಗಾಯಕರಲ್ಲಿ ಒಬ್ಬರು. ನಮ್ಮ ನಾಡಿನ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು. ಜೊತೆಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕಲಾಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ಹೆಮ್ಮೆಯ ಗಾಯಕರು ಕೂಡ ಹೌದು. ಈ ಸಂದರ್ಭದಲ್ಲಿ ಇನ್ನೊಂದು ಜೋರ ಚಪ್ಪಾಳೆ ಬರಲಿ. ಇಡೀ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಆತ್ಮೀಯ ಕಲಾರಸಿಕರೇ, ಮನೋಜ್ಞವಾದಂಥ ಹಿಂದೂಸ್ತಾನಿ ಗಾಯನ ಮತ್ತು ಸಿತಾರ್ ವಾದನದ ಜುಗಲ್ಬಂದಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ವಿದ್ವನ್ಮಣಿಗಳಿರುವರಿಗೂ ಮತ್ತೊಮ್ಮೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಸಂಗೀತ ಪ್ರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಡಾಕ್ಟರ್ ಜ್ಯೋತ್ಸ್ನಾರವರ ಒಂದು ಧನುರ್ವೀಣಾ ಕಾರ್ಯಕ್ರಮ ಮುಂದೆ ಅರಮನೆಯ ಮುಂಭಾಗದ ವೈಭವದ ವೇದಿಕೆಯಲ್ಲಿ ತಮ್ಮೆಲ್ಲರನ್ನ ರಂಜಿಸಲಿದೆ. ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಬನ್ನಿ, ಇಲ್ಲಿರೋರೆಲ್ಲರೂ ಆ ಕಡೆ ಬನ್ನಿ. ಮುಖ್ಯ ವೇದಿಕೆಯಲ್ಲಿ, ಭವ್ಯವಾದ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ.
ಚೆಕ್ ಓಕೆ ಚೆಕ್ ಓಕೆ ಚೆಕ್ put both of this on side. ಇದು ಆಂಕರ್ ಮೈಕ್ ಇದೆ ಸಾನ. ಈ ದಿನ 7ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಬಂಧುಗಳೇ, ಕಾರ್ಯಕ್ರಮ ಆರಂಭ ಆದಂತಹ ಸಂದರ್ಭದಲ್ಲಿ ಆಗಷ್ಟೇ ಒಬ್ಬೊಬ್ಬರಾಗಿ ಅರಮನೆ ಆವರಣಕ್ಕೆ ಬರ್ತಾ ಇದ್ರಿ. ಆದ್ರೆ ಇದೀಗ ಅರಮನೆ ಆವರಣ ತುಂಬಿ ತುಳುಕ್ತಾ ಇದೆ. ನಿಮ್ಮೆಲ್ಲರಿಗೂ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಹೇಳ್ತೀವಿ. ನೀವು ಅಷ್ಟೇ ಪ್ರೀತಿಯಿಂದ ಅಭಿಮಾನದಿಂದ ಜೋರಾಗಿ ಹೇಳಿ, ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇಲ್ಲ? ಅರಮನೆ ಲೈಟಿಂಗ್ ಆನ್ ಆಗಿದೆ. ಆ ಲೈಟಿಂಗ್ ಸೌಂದರ್ಯ ನೋಡಿ, ಆ ಸೌಂದರ್ಯವನ್ನ ಆಸ್ವಾದಿಸಿ, ಆ ಸೌಂದರ್ಯದ ಅಭಿಮಾನಕ್ಕೆ ಸ್ವಲ್ಪ ನಿಮ್ಮ ಧ್ವನಿ ಜೋರಾಗ್ಲಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಮಾನಿಟರ್ ಬೇಕೇನೋ ಒಂದು ಸ್ವಲ್ಪ. ನಿಮ್ಮೆಲ್ಲರ ಹಲೋ ಲೆಟ್ಮ. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗಳಿಸಲಿ ಕಲೆಗಳನ್ನು ನಯವು ಚರ್ಚೆಯಲ್ಲಿ, ಮಂಗಳೋನ್ನತ ಕಲೆಯು ಮಂಕುತಿಮ್ಮ ಎಂಬ DVG ಅವರ ನುಡಿಗಳ ಹಾಗೆ ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಶಿಲ್ಪಕಲೆ, ಸಾಹಿತ್ಯ ಇವೆಲ್ಲವೂ ಮೇಳೈಸಿ ಇಂಥ ಸಹಸ್ರಾರು ಕಲಾವಿದರನ್ನ ಮೈಸೂರಿಗೆ ಮತ್ತು ಮೈಸೂರಿನಿಂದ ಈ ನಾಡಿಗೆ ಕೊಡುಗೆಯಾಗಿ ಕೊಟ್ಟಂತಹ ಮತ್ತು ಅಂಥ ಸಾವಿರಾರು ಕಲಾವಿದರನ್ನ ಪೋಷಿಸಿದಂಥ ಮೈಸೂರು ಸಂಸ್ಥಾನದ ವೈಭವದ ಅರಮನೆಯ ಮುಂಭಾಗದ ವೇದಿಕೆಯಲ್ಲಿ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ ಆಯೋಜನೆಗೊಂಡಿರುವಂಥ ಅತ್ಯದ್ಭುತವಾದಂಥ ಸಂಗೀತ, ನೃತ್ಯ, ನಾಟ್ಯ ಮತ್ತು ವಾದ್ಯ ಸಂಗೀತ ಕಾರ್ಯಕ್ರಮಗಳನ್ನು ಆಸ್ವಾದಿಸಲು ಆಗಮಿಸಿರುವಂಥ ಎಲ್ಲ ಕಲಾಪ್ರಿಯರಿಗೆ ಈ ಸಂಜೆಯ ನಮಸ್ಕಾರಗಳೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಾ. ಬೆಳದಿಂಗಳ ಬೆಳಕಿನಲ್ಲಿ ತೊಯ್ದಂತೆ ನವ ವಧುವಿನಂತೆ ಇಡೀ ಮೈಸೂರು ಕಂಗೊಳಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಅರಮನೆಯಲ್ಲಿ
ವಾಗ್ಗೇಯಕಾರರು, ಸಂಗೀತಗಾರರು ಸಹಸ್ರಾರು ಜನ ಇದ್ರು. ಅದರಲ್ಲಿ ವೀಣಾವಾದನ ಮತ್ತು ಧನುರ್ವೀಣಾ ಅಥವಾ ಪಿಟೀಲು ವಾದನ, ಕೊಳಲು, ಹಾಗೆ ಕರ್ನಾಟಕ ಗಾಯನ, ಹಿಂದೂಸ್ತಾನಿ ಗಾಯನ, ಹೀಗೆ 10 ಹಲವು ಪ್ರಭೇದಗಳ ಗಾಯನ ಕಲಾವಿದರು ಈ ಕಲೆಯನ್ನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅಂತಹ ಮಹನೀಯರ ಹೆಸರುಗಳಲ್ಲಿ ಸಭಾಭವನಗಳನ್ನು ಮೈಸೂರಿನಲ್ಲಿ ಇರೋದನ್ನ ನಾವು ಕಾಣಬಹುದು. ಇದೀಗ ಅರಮನೆ ವೇದಿಕೆಯ ಡಾಕ್ಟರ್ ಜ್ಯೋತ್ಸ್ನಾರವರ ಒಂದು ಪುಟ್ಟ ಪರಿಚಯ ಈ ಸಂಜೆಯ ಸಭೆಗಾಗಿ. ಮೊದಲಿಗೆ ತಮ್ಮ 5ನೇ ವಯಸ್ಸಿನಲ್ಲಿಯೇ ತಾಯಿಯವರಿಂದ ಕರ್ನಾಟಕ ಗಾಯನದ ತರಬೇತಿಯನ್ನ ಪ್ರಾರಂಭ ಮಾಡಿದಂಥವರು ಸುಮಾರು ದಿನಕ್ಕೆ 6 ಗಂಟೆಗಳ ಕಾಲ ಅಭ್ಯಾಸವನ್ನ ಮಾಡಿದ್ದಾರೆ. ಅಂಥ ಅಭ್ಯಾಸವನ್ನ ಮಾಡಿದ್ರೆ ಮಾತ್ರ ಹೀಗೆ ಇಂಥ ಒಂದು ವೈಭವದ ಅಂತ ಅಂದ್ರೆ ಪಂಡಿತ್ ಭೀಮ್ಸೇನ್ ಜೋಶಿ ಆದಿಯಾಗಿ ನಾಡು ಕಂಡಂತ ಶ್ರೇಷ್ಠ ಕಲಾವಿದರು ಈ ವೇದಿಕೆಯಲ್ಲಿ ಬಂದು ಸಂಗೀತದ ಒಂದು ರಸಧಾರೆಯನ್ನ ಹರಿಸಿದ್ದಾರೆ. ಅಂತ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ ಬೆಂಗಳೂರಿನ ಕಲಾವಿದರಾಗಿ ಇವರು ಬಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಅಂದ್ರೆ ಅಂಥ ಕಠಿಣ ಪರಿಶ್ರಮದ ಅಗತ್ಯ ಖಂಡಿತ ಇರುತ್ತೆ. ತಮ್ಮ 6ನೇ ವಯಸ್ಸಿನಲ್ಲಿ ನಾಡು ಕಂದಂಥ ಅತ್ಯದ್ಭುತ ಕಲಾವಿದರಾದಂಥ ಕುನ್ನುಕುಡಿ ವೈದ್ಯನಾಥನ್ರವರೊಂದಿಗೆ ಪ್ರದರ್ಶನವನ್ನ ನೀಡಿದಂಥ ಕಲಾವಿದರು. ಹೀಗೆ ತಮ್ಮ ಶಾಸ್ತ್ರೀಯ ಭಾರತೀಯ ವಯಲಿನ್ ಡಿಯರ್ ಆರ್ ಕೇಶವಮೂರ್ತಿರವರ ಅಡಿಯಲ್ಲಿ ತಮ್ಮ ಅಭ್ಯಾಸವನ್ನ ಮುಂದುವರಿಸಿದಂಥ ಅಪ್ಪಟ ಕನ್ನಡದ ಪ್ರತಿಭೆ ಡಾಕ್ಟರ್ ಜ್ಯೋತ್ಸ್ನಾರವರು ಮತ್ತು ಅವರ ತಂಡದವರನ್ನ ಮತ್ತೊಮ್ಮೆ ಈ ಸಂಜೆಯ ತತವಾದ್ಯವಾಗಿರುವಂತಹ ಪಿಟೀಲು ವಾದನದ ಈ ಸಂಜೆಯ ಸುಶ್ರಾವ್ಯವಾದಂಥ ವಾದ್ಯವೃಂದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಇವರಿಗೊಂದು ಜೋರಾದ ಚಪ್ಪಾಳೆ ಬರಲಿ ಇಡೀ ತಂಡಕ್ಕೆ. ಕಾರಣ ನಿಮ್ಮ ಮುಂದೆ ಇರುವಂತಹ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ರವರು ಭಾರತ ದೇಶ ಕಂಡಂತಹ ಪ್ರಖ್ಯಾತ ವಯಲಿನ್ ಕಲಾವಿದರಲ್ಲಿ ಒಬ್ಬರು. ಇವರು ದೇಶ ವಿದೇಶಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಕೊಡ್ತಾರೆ. ವಿಶೇಷ ಅಂದ್ರೆ ಯುಕೆಯಲ್ಲಿ ಒಮ್ಮೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಬರೋಬ್ಬರಿ 90,000ಕ್ಕೂ ಹೆಚ್ಚು ಜನರಿದ್ದಂತಹ ವೇದಿಕೆಯಲ್ಲಿ ವಯಲಿನ್ ಅನ್ನ ನುಡಿಸಿ ಆ ಕಾರ್ಯಕ್ರಮಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಅತಿಥಿಗಳಾಗಿ ಹೋಗಿದ್ರು. ಅವರಿಂದ ಮೆಚ್ಚುಗೆಯನ್ನು ಗಳಿಸಿರುವಂತಹ ಕಲಾವಿದೆ ಇವರಾಗಿರ್ತಾರೆ. ಒಂದು ಜೋರು ಚಪ್ಪಾಳೆ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವ್ರಿಗೆ ಬರಲಿ ಅಂತ ಹೇಳ್ತಾ ಇದೀಗ ಈ ತಂಡದಿಂದ ವಯಲಿನ್ ವಾದನ ಕೇಳೋಣ, ಕೇಳಿ ಆನಂದಿಸೋಣ. ದಯಮಾಡಿ ಹೇಗೆ ನಮಗೆ ಇವತ್ತು ರಸಋಷಿ ಕುವೆಂಪುರವರ ನಾಡಗೀತೆ ಇದೆಯೋ ಹಾಗೆ ಮೈಸೂರು ಸಂಸ್ಥಾನದ ಒಂದು ಗೀತೆ ಇದೆ, ಕಾಯೋ ಶ್ರೀ ಗೌರಿ. ಮೊದಲಿಗೆ ಆ ಗೀತೆಯೊಂದಿಗೆ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ತಂಡದವರು ತಮ್ಮ ಈ ಸಂಜೆಯ ವಾದ್ಯ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಮ್ಮ ಗೀತೆಗೆ ಗೌರವವನ್ನ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ನಾಡಗೀತೆಯಂತೆಯೇ ಇದು ಮೈಸೂರು ಸಂಸ್ಥಾನ ಇದ್ದಂತಹ ಸಂದರ್ಭದಲ್ಲಿ ಆಸ್ಥಾನ ಗೀತೆ ಆಗಿತ್ತು. ಮಹಾರಾಜರು ಏನೇ ಕೆಲಸ ಮಾಡೋ ಮುಂಚೆ ಈ ಆಸ್ಥಾನ ಗೀತೆಯನ್ನ ಹಾಡಿಸ್ತಾ ಇದ್ರು. ಆ ಆಸ್ಥಾನ ಗೀತೆ ವಯಲಿನ್ ನಲ್ಲಿ.
ಸಂಸ್ಥಾನ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ನೀಡಿದ್ದಾರೆ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಮತ್ತು ತಂಡದವರು. ಅವರ ವಾಯಲಿನ್ ಕಚೇರಿಯ ಈ ಸಂಜೆಯ ಸಂಗೀತಮಯವಾದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಕಲಾವಿದರ ಪರಿಚಯ ಆಮೇಲೆ ಮಾಡಿಸ್ಕೊಳ್ತೀನಿ, ಮಧ್ಯದಲ್ಲಿ ಮಾಡ್ತೀನಿ. ಕಾಯೋ ಶ್ರೀ ಗೌರಿ ಒಂದಿಗೆ ಪ್ರಾರಂಭವಾಗಿ ಮುಂದೆ ವಾತಾಪಿ ಗಣಪತಿ ಮುತ್ತುಸ್ವಾಮಿ ದೀಕ್ಷಿತರ ತುಂಬ ಪ್ರಸಿದ್ಧ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿ ನುಡಿಸ್ತೀವಿ.
ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಿಸಿ ಈಗ ಮಾತೆ ಮಲೆಯ ಧ್ವಜ ಪಾಂಡ್ಯ ಸಂಜಾತಿ ಚಾಮುಂಡೇಶ್ವರಿ ದೇವಿ ಮೇಲೆ ರಚನೆ ಶ್ರೀ ಮುತ್ತಯ್ಯ ಭಾಗವತರವರದು ರಾಗ ಖಮಾಜ್ ಆದಿತಾಳ. ನಾವೇನು ಮಾಡ್ತೀವಿ ಅಂದರೆ ಇವಾಗ ಒಂದು 3 ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಈ ರೀತಿಗೆ ನಮ್ಮ ಸ್ಟ್ರಿಂಗ್ಸ್ ಅಂತ ಈ ತಂತಿ ವಾದ್ಯದೊಂದಿಗೆ ಪ್ರದರ್ಶನ ಮಾಡಿ ಆಮೇಲೆ ನಮ್ಮದೇ ಆದ ಸ್ವಂತ ರಚನೆಗಳಿಗೆ ಹೋಗಿ ಆಮೇಲೆ ಥರ್ಡ್ ಪಾರ್ಟಲ್ಲಿ ನಾವು ಚಲನಚಿತ್ರ ಗೀತೆಗಳನ್ನು ನುಡಿಸ್ತೀವಿ. ಸೊ ಎಲ್ಲ ಕವರ್ ಆಗುತ್ತೆ, ಎಲ್ರಿಗೂ ಏನೇನು ಇಷ್ಟನೋ ಇಲ್ಲಿ ಯಾರ್ಯಾರು ಇದ್ದೀರೋ, ಕೆಲವ್ರಿಗೆ ಶಾಸ್ತ್ರೀಯ ಸಂಗೀತ ಇಷ್ಟ, ಕೆಲವ್ರಿಗೆ ಫ್ಯೂಷನ್ ಸಂಗೀತ ಇಷ್ಟ, ಕೆಲವ್ರಿಗೆ ಫಿಲ್ಮ್ ಸಾಂಗ್ಸ್ ಇಷ್ಟ. ಸೊ ಎಲ್ರಿಗೂ ಖುಷಿ ಆಗುತ್ತೆ ಆ ಥರ. ಇವಾಗ ಮತ್ತೆ ಮಾತೆ ಮಲೆಯ ಧ್ವಜ ಪಾಂಡ್ಯ ಸಂಧಾತಿ. ಕ್ಷಮಿಸಬೇಕು, ಇಲ್ಲೇನೋ ಒಂದು ಅಡಚಣೆ ಆಗಿದೆ. 1 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿ.
ಕಷ್ಟ ಆಗ್ತಾ ಇದೆಯಾ? ನಂಗೆ ಕ್ಲಾಪ್ ಸಾಲದು, ಇನ್ಸ್ಪೈರ್ ಆಗ್ತಾ ಇಲ್ಲ. ಓಕೆ ಓಕೆ. ಈಗ ಶಾಸ್ತ್ರೀಯ ಹಾಡುಗಳಲ್ಲಿ ಕೊನೆಯದು ರಘುವಂಶ ಸುಧಾ, ಅದು ತುಂಬ ಪಾಪ್ಯುಲರ್ ಕಾಂಪೋಸಿಷನ್, ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರವ್ರದ್ದು. ಸೊ ಅದನ್ನು
ಈಗ ಮುಂದಿನ ಒಂದು 4-5 ಹಾಡುಗಳು ಸ್ವಂತ ರಚನೆ, ಫ್ಯೂಷನ್ ಶೈಲಿಯಲ್ಲಿ, ಅಂದರೆ ಎಲ್ಲ ರಾಗ ಬೇಸ್ಡಲ್ಲೇ ಇದೆ. ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿ ಬಿಡಲ್ಲ, ಅದರ ಒಂದು ಫೌಂಡೇಶನ್ ಬೇಸಿಸ್ ಏನಿದೆಯೋ ಅದರ ಮೇಲೆ ರಾಗಗಳನ್ನು ಅಳವಡಿಸ್ಕೊಂಡು ಮಾಡಿರೋದು. ಈ ಹಾಡು ಹಾಂಟಿಂಗ್ ಥಾಟ್ಸ್ ಅಂತ, ಇದು ಸಲ್ಲಾಪಮ್ ಅಂತ ಒಂದು ರಾಗ ಇದೆ, ಅದರ ಬೇಸ್ಡಾಗಿ ಮಾಡಿರೋದು.
ಥ್ಯಾಂಕ್ ಯು. ಮುಂದಿನ ಹಾಡು ಸ್ಪ್ರಿಂಟ್ ಅಂತ, ಇದೊಂದು ವೇಗವಾದ ಒಂದು ಕಾಂಪೋಸಿಷನ್. ಸಿಂಧು ಭೈರವಿ ರಾಗ ಬೇಸ್. ಚೆಕ್. ಇದ್ದಾರೋ ಅದ್ರ ಮೇಲೆ ನಾವು 1 ನಿಮಿಷನೂ 1 ಸೆಕೆಂಡು ಎಕ್ಸ್ಟ್ರಾ ಬೇಡ. ಸೊ ಏನು ಮಾಡೋದು, ಮುಗಿಸೋದ ಇನ್ನು ಮುಂದೆ ಹೋಗೋದ, ನೀವೇ ಹೇಳಿ. ಹಾಂ, ಇಲ್ಲಿ ಸರ್ ನಾವು ಕನ್ನಡದ ಕಲಾವಿದರಿಗೂ ಆಪರ್ಚುನಿಟಿ ಕೊಡಿ. ಎಲ್ಲ ತುಂಬ ಕಷ್ಟಪಟ್ಕೊಂಡು ಬಂದಿದ್ದೀವಿ, ನೋಡಿಸ್ತೀವಿ. ಅಲ್ಲಿ ಅವರೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದಾರೆ, ಎಲ್ಲರೂ ಅಭ್ಯಾಸ ಮಾಡಿ ತುಂಬ ಕಷ್ಟಪಟ್ಟಿದ್ದೀವಿ. Ta dum ta dum ta dim dim ta ga dim to dim ta dim to dim ta ga dim to dim ta dim to dim ta ga dim to dim ta dim to dim ta ga dim to dim ta dim to dim ta ga dim to dim ta dim to dim ta ga 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 dim
dim ta 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 kırdıgıdım ta kırdıgıdım ta kırdıgıdım ta kırdıgıdım kırdıgıdım taka 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 ta. Dim ta dim ta kita taka 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 dina dim ta kita taka 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 dina ta kırdıgıdım din din ta kırdıgıdım din din ta kırdıgıdım din din ta kırdıgıdım din din ta taka dim taka 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 ta taka dika taka dugu 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 ta taka 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 dugu dugu ta taka 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 ta taka dim taka jona taka dim taka jona taka dim taka jona ta ta kırdıgıdım taka taka dim taka jona taka dim taka jona ta ta kırdıgıdım taka dim taka jona ta ta kırdıgıdım taka dim taka jona ta ta kırdıgıdım ta kırdıgıdım ta kırdıgıdım taka dina dim taka dina dim taka dina taka dina dim taka dina dim taka dina taka dina dim taka dina dim taka
ಮುಂದಿನ ಹಾಡು ಹಿಪ್ ಹಾಪ್ ವೈಲಿನ್. ಇದಕ್ಕೆ ಮುಂಚೆ ನಾನು ಇಲ್ಲಿ ತುಂಬ ಒಳ್ಳೆ check, hello. ಓಕೆ, ಕಲಾವಿದರ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ಒಬ್ಬೊಬ್ಬರು ಕಲಾವಿದರು ಒಂದೊಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ತುಂಬ ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಎಲ್ರಿಗೂ. ತುಂಬ ಕಷ್ಟಪಟ್ಟು ಅಭ್ಯಾಸ ಮಾಡಿ ಎಷ್ಟೋ ದಿನದ ಎಷ್ಟೋ ಮಂತ್ಸ್ ಅಭ್ಯಾಸ ಇದು. ಒಂದು ಹೊಸ ಪ್ರಯೋಗ ಮಾಡಬೇಕು. ಇವಾಗ ನೀವು ಸಿನಿಮಾಗಳಲ್ಲಿ ಸ್ಟ್ರಿಂಗ್ಸ್ ಅಂತ ನೋಡಿರ್ತೀರಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ, ಅದು ಒಂದು ಕಚೇರಿ ಬರ್ಮಾಡಿ ಅದು ನಮ್ಮ ಕೃತಿಗಳು ನಮ್ಮ ರಾಗಗಳೊಂದಿಗೆ ಪ್ರಸ್ತುತ ಪಡಿಸ್ಬೇಕು ಅಂತ ಮಾಡಿರೋದು. ಕೀಬೋರ್ಡಲ್ಲಿ ಶೆಡ್ರಾಕ್ ಸೋಲಮನ್, ಎ ಬಿಗ್ ಗ್ರೌಂಡ್ ಆಫ್ ಅಬ್ಲಾಸ್, ಎ ಬಿಗ್ ಸಪೋರ್ಟ್ ಟು ದ ಗ್ರೂಪ್. ತುಂಬ ಒಂದು ಸಪೋರ್ಟು ಕೆಲಸ ಮಾಡಿ ಇದನ್ನು ಮಾಡೋ ಹಂಗೆ ಮಾಡಿದ್ದಾರೆ. ಆಮೇಲೆ ರಿದಮ್ ಡ್ರಮ್ಸಲ್ಲಿ ಅಮೋಘ ವರ್ಷ ಬಂದು ಇವಾಗ ಇರೋ ಒಂದು ಯುವ ಪೀಳಿಗೆಯಲ್ಲಿ ಟಾಪ್ ಡ್ರಮ್ಮರ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ನಾನು ಆ್ಯಕ್ಚುಲಾಗಿ ಅಮೋಘ ವರ್ಷ ಜೊತೆ ಸೆಕೆಂಡ್ ಕಾನ್ಸರ್ಟ್ ಅನ್ಸತ್ತೆ ನುಡಿಸ್ತಾ ಇರೋದು. ನಂಗೆ ಒಂದು 100 ಕಚೇರಿ ನುಡಿಸ್ತಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ತುಂಬ ಚೆನ್ನಾಗಿ ನುಡಿಸಿದ್ದಾರೆ, ತುಂಬ ಬೇಡಿಕೆಯಲ್ಲಿದ್ದಾರೆ. ಥ್ಯಾಂಕ್ ಯು ಅಮೋಘ. ಆಮೇಲೆ ರಿದಮ್ ಪ್ಯಾಡ್ ಇಲ್ಲಿ ಇದಾರಲ್ಲ, ಇಲ್ಲಿ ಮುಂದೆ ಮುಂದೆ ಅಭಿಷೇಕ್ ಅಂತ, ಇಲ್ಲಿ ಎಲೆಕ್ಟ್ರಾನಿಕ್ ಪರ್ಕಷನ್ ಹ್ಯಾಂಡ್ ಸೋನಿಕ್ ಎಲ್ಲ ಎಷ್ಟೋ ಎಫೆಕ್ಟ್ಸ್ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ. ಅಭಿಷೇಕ್ ಜೊತೆನೂ ನಾನು ಫಸ್ಟ್ ಟೈಮ್ ನೋಡಿಸ್ತಾ ಇರೋದು. ಮತ್ತು ಇಲ್ಲಿ ನಮ್ಮ ದೊಡ್ಡ ತಂಡ ಇದೆಯಲ್ಲ, ಬ್ಯಾಂಗ್ಳೂರ್ ಸ್ಟ್ರಿಂಗ್ ಆನ್ಸೆಂಬಲ್ ಅಂತ. ಒಂದು ದೊಡ್ಡ ರೌಂಡ್ ಆಫ್ ಚಪ್ಪಾಳೆ ಕೊಡಬೇಕು ಇವರೆಲ್ಲರಿಗೂ. ನಾನು ಎಲ್ಲರೂ ಪರಿಚಯ ಮಾಡಿಸ್ಕೊಳ್ತೀನಿ, ಯಾಕಂದರೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು. ನಾನು ಈ ಕಡೆಯಿಂದ ಫಸ್ಟ್ ಅಗಸ್ಟೀನ್ ಸ್ಯಾಂಡಿ ಅಂತ, ಹೀ ಇಸ್ ದ ಲೀಡರ್. ಅಗಸ್ಟೀನ್ ಅವರು ತುಂಬ ಹೆಲ್ಪ್ ಮಾಡಿ ನಂಗೆ ಸ್ವಲ್ಪ. ನಾನು ಬ್ಯಾಂಗ್ಳೂರ್ ಸ್ಟ್ರಿಂಗ್ ಆನ್ಸೆಂಬಲ್ 1994 ನುಡಿಸ್ತಾ ಇದ್ದೀನಿ. ದೇ ಆರ್ ಲಿಟ್ರಲಿ ಲೈಕ್ ಮೈ ಬ್ರದರ್ಸ್. ಆ್ಯಂಡ್ ದೆನ್ ಅಮರ್ನಾಥ್, ವೆರಿ ಸೀನಿಯರ್ ವಯಲಿನಿಸ್ಟ್. ಫಸ್ಟ್ ಅಗಸ್ಟೀನ್. ಮತ್ತು ಮೂರನೇ ಅವರು ಮೋಹನ್ ರಾವ್ ಅಂತ ಚೆನ್ನೈಯಿಂದ ಬಂದಿದ್ದಾರೆ, ಟಾಪ್ ವಯಲಿನಿಸ್ಟ್. ನಾಳೆ ಇಳೆಯರಾಜ ಶೋಗ್ ನುಡಿಸ್ತಾ ಇದ್ದಾರೆ ಅವರು. ಸೋಲೋಸ್ ಎಲ್ಲ ನುಡಿಸ್ತಾರೆ. ತುಂಬ ಒಂದು ಫ್ಯಾಂಟಾಸ್ಟಿಕ್ ವಯಲಿನಿಸ್ಟ್. ಆಮೇಲೆ ಅವ್ರ ಪಕ್ಕ JSL ಅಂತ ನಮ್ಮ ಜೊತೆಗೆ ಫಸ್ಟ್ ಟೈಮ್ ನುಡಿಸ್ತಾ ಇದ್ದಾರೆ, ಬ್ಯಾಂಗ್ಳೂರ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಲ್ಲಿ. ವೆರಿ ವೆರಿ ಗುಡ್ ಪ್ರಾಮಿಸಿಂಗ್ ಯಂಗ್ಸ್ಟರ್. ಆಮೇಲೆ ಇಮ್ಯಾನ್ಯುಯಲ್, ಅವರು ಬ್ಯಾಂಗ್ಳೂರ್ ಸ್ಕೂಲ್ ಆಫ್ ಮ್ಯೂಸಿಕ್. ಇವರೆಲ್ಲರೂ ಒಳ್ಳೆ ಪರ್ಫಾರ್ಮರ್ಸ್, ಟೀಚರ್ಸ್. ಆ್ಯಂಡ್ ಜೆಫ್ರಿ ಮಾರ್ಟಿನ್, ನಾನು ಇವ್ರ ಬಗ್ಗೆ ಹೇಳಬೇಕು. ನನಗೆ ಫಸ್ಟ್ ವೆಸ್ಟರ್ನ್ ಕ್ಲಾಸಿಕಲ್ ಗುರುಗಳು ಇವರೇ. ಅವರು ತುಂಬ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಒಳ್ಳೆ ಟೀಚರ್ ಆ್ಯಂಡ್ ಒಳ್ಳೆ ಪ್ಲೇಯರ್. ಆಮೇಲೆ ವಿಯೋಲಾ, ಇವಿಷ್ಟು ವೈಲಿನ್ ಅಂತ. ವೈಲಿನ್ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಆ್ಯಂಡ್ ಅದು ವಿಯೋಲಾ ಅಂತೀರ. ಕ್ಯಾನ್ ಯು ಪ್ಲೀಸ್ ಶೋ ದ ವಿಯೋಲಾ? ಜೆಫ್ರಿ ಸರ್, ದ ವೈಲಿನ್, ಜಸ್ಟ್ ಲಿಫ್ಟ್ ದ ವೈಲಿನ್. ನೋಡಿ, ಸ್ವಲ್ಪ ಇದ್ರ ಮರಿ ಹಾಕಂಗಿದೆ ವೈಲಿನ್. ಸೊ ವಿಯೋಲಲ್ಲಿ ಸಿಬಿ ಮ್ಯಾನ್ಯುಯಲ್, ಬಂದು ಬ್ಯಾಂಗ್ಳೂರ್ ಅವರು, ಒರಿಜಿನಲಿ ಫ್ರಮ್ ಕೇರಳ, ವೆರಿ ಸೀನಿಯರ್ ವಿಯೋಲಿಸ್ಟ್ ಆ್ಯಂಡ್ ವೈಲಿನೂ ಚೆನ್ನಾಗಿ ನುಡಿಸ್ತಾರೆ. ತುಂಬ ಸ್ಟೂಡೆಂಟ್ಸ್ ತಯಾರು ಮಾಡಿದ್ದಾರೆ. ಆಮೇಲೆ ಭಾಸ್ಕರ್ ಅಂತ ಅವ್ರ ಪಕ್ಕ, ಅವರು ಚೆನ್ನೈಯಿಂದ ಬಂದಿದ್ದಾರೆ. ಮೋಹನ್ ಅವ್ರ ಬ್ರದರ್, ಅವರು ಕೂಡ ರೇಯಾರಮ್ಮನ್, ಇಳೆಯರಾಜ ಎಲ್ರಿಗೂ ರೆಗ್ಯುಲರಾಗಿ ನುಡಿಸೋರು. ಮತ್ತು ಚೆಲ್ಲೋ ಇದೆಯಲ್ಲ, ಅದು ದೊಡ್ಡದಾಗಿದೆ, ಅಂದರೆ ಉಲ್ಟಾ ಇಟ್ಕೊಂಡಿದ್ದಾರೆ. ಅದು ಬೇಸ್ ಸೆಕ್ಷನ್ ಅಂತ ಹೇಳ್ತೀವಿ ಅದನ್ನು. ಅವರು ಶ್ರೀನಿವಾಸ್ ಮತ್ತು ವಿಜಯೇಂದ್ರನ್, ಇವರಿಬ್ಬರು ಬಂದು ತುಂಬ ಸೀನಿಯರ್ ಆರ್ಟಿಸ್ಟ್, ತುಂಬ ಒಳ್ಳೆ ಆರ್ಟಿಸ್ಟ್. ಅವರು ಚೆನ್ನೈಯವರು. ನಾಳೆ ಇವ್ರನ್ನ ಅಲ್ಲಿ ನೋಡ್ತೀರಿ, ಇಳೆಯರಾಜ ಸ್ಟೇಜ್ ಮೇಲೆ ನೋಡ್ತೀರಾ ಇವ್ರನ್ನ. ಆಮೇಲೆ ಅಲ್ಲಿದಾರಲ್ಲ, ಇನ್ನೂ ದೊಡ್ಡದಾಗಿದೆಯಲ್ಲ, ಅದು ಡಬಲ್ ಬೇಸ್ ಅಂತ. ಅವ್ರಿಗೆ ಸ್ಪೆಷಲ್ ಕ್ಲಾಪ್ ಬೇಕು, ಯಾಕಂದರೆ ಅವ್ರು ಮೈಸೂರಿನವರು. ಅವ್ರು ನಮ್ಮೊಂದಿಗೆ ಫಸ್ಟ್ ಟೈಮ್ ನುಡಿಸ್ತಾ ಇದ್ದಾರೆ. ನಾವು ಮೈಸೂರು ಕಲಾವಿದರನ್ನೂ ಅಳವಡಿಸ್ಕೊಳ್ಬೇಕು. ಆ್ಯಕ್ಚುಲಾಗಿ ಇಲ್ಲಿ ಪೊಲೀಸ್ ಬ್ಯಾಂಡಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅವ್ರನ್ನ ಕೇಳಿದ್ರೆ, ಇಲ್ಲ ನಾವು ತುಂಬ ಬ್ಯುಸಿ ಆಗಿದ್ದೀವಿ, ನವರಾತ್ರಿ ಟೈಮ್ ಅಂತ ಹೇಳಿದ್ರು. ಬಟ್ ನಾವು ಅವ್ರನ್ನೂ ಹಾಕ್ಕೊಳ್ತೀವಿ ನಮ್ಮ ಗ್ರೂಪಲ್ಲಿ. ಸೊ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದೀಸ್ ಆರ್ಟಿಸ್ಟ್ ಹೂ ಹ್ಯಾವ್ ಸಪೋರ್ಟೆಡ್ ಮೀ. ಥ್ಯಾಂಕ್ ಯು. ಸೊ ಆಫ್ ಟು ಹಿಪ್ ಹಾಪ್ ವೈಲಿನ್.
ಆಯ್ತು, ಓಕೆ, ಇವಾಗಲೇ ಹೇಳ್ಬಿಡ್ತೀನಿ. ಈಗ ನಮ್ಗೆ ಇಷ್ಟೆಲ್ಲ ನಿಮಗೆ ಸೌಂಡ್ ಚೆನ್ನಾಗಿ ಕೇಳಿಸ್ಬೇಕು ಅಂದರೆ ಇದು ತುಂಬ ಕಷ್ಟದ ಕೆಲಸ. ಸೌಂಡ್ ಇಂಜಿನಿಯರಿಂಗ್ ಇಲ್ಲಿ ಶ್ರೀನಿವಾಸ್, AP ಶ್ರೀನಿವಾಸ್ ಅವರು ಇಲ್ಲಿ ಆಸ್ಥಾನ್ ವಿದ್ವಾಂಸ ಥರ ಇಲ್ಲಿ ಐ ಥಿಂಕ್ ಎವ್ರಿ ಒನ್ ನೋಸ್ ಹಿಮ್. ಎಷ್ಟೋ ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿ ಹಿಮ್ಸೆಲ್ಫ್ ಈಸ್ ಎ ವಯಲಿನಿಸ್ಟ್ ಆ್ಯಂಡ್ ಅವ್ರ ವೈಫೂ ಒಳ್ಳೆ ವೀಣಾ ಪ್ಲೇಯರ್ ಸಹನಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನವೀನ್ ಉಜ್ರೆ ನಮ್ಮ ಸೌಂಡ್ ಇಂಜಿನಿಯರ್, ಅವ್ರು ಬಂದು ತುಂಬ ದೊಡ್ಡ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನವೀನ್. ಅವ್ರು ತುಂಬ ಬ್ಯುಸಿ ಇದ್ದರು, ತುಂಬಾ ಎವ್ರಿ ಡೇ ಅವ್ರಿಗೆ ಬ್ಯಾಂಡ್ ಸೌಂಡ್ ಇಂಜಿನಿಯರ್ ಮಾಡಿ ಇರೋದಿರುತ್ತೆ. ಸೊ ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಮೈಸೂರು ದಸರಾ ಕಮಿಟಿಗೂ ತುಂಬ ಥ್ಯಾಂಕ್ಸ್. ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟು ಇದೊಂದು ಸ್ಪೆಷಲ್ ಪ್ರದರ್ಶನ ಮಾಡೋಕ್ಕೊಂದು ಅವಕಾಶ ಕೊಟ್ಟರಲ್ಲ ಸರ್, ತುಂಬ ಥ್ಯಾಂಕ್ಸ್. ನಾವು ಏನು ಅಂದ್ಕೊಂಡಿದ್ದೀವೋ ನಾವು ಅದರಲ್ಲಿ ನಾನು ಒಂದು 30% ಕಟ್ ಮಾಡ್ತಾ ಇದ್ದೀನಿ. ಬಟ್ ಮೇಯ್ನ್ ಎಲ್ಲ ಜನಪ್ರಿಯವಾದ ಹಾಡುಗಳು ನುಡಿಸಿ ಹೋಗ್ತೀವಿ, ನಾವೇನು ಎಕ್ಸೀಡ್ ಮಾಡಲ್ಲ ಟೈಮ್. ಹಿಪ್ ಹಾಪ್ ವೈಲಿನ್.
ಚೆಕ್. ದಯವಿಟ್ಟು ನಿಮ್ಮ ಗಮನಕ್ಕೆ, ರಮ್ಯಾ ಅನ್ನೋರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಹತ್ರ ಬನ್ನಿ. ನಿಮ್ಮ ಮಗು ಹರಿಣಿ ಸ್ಟೇಜ್ ಹತ್ರ ಇದೆ. ಮಗು ಹರಿಣಿ, ಚಿಕ್ಕ ಮಗು, ಕಾಣೆ ಆಗಿದೆ ಅಂದ್ರೆ ಗಾಬರಿ ಪಡಬೇಡಿ. ಆ ಮಗು ವೇದಿಕೆ ಹತ್ರ ಇದೆ, ದಯವಿಟ್ಟು ಬನ್ನಿ. ರಮ್ಯಾ ದಯವಿಟ್ಟು, ರಮ್ಯಾ ಅವರು ಹರಿಣಿಯವರ ತಾಯಿ. ಹರಿಣಿ ಚಿಕ್ಕ ಮಗು, ಮಿಸ್ ಆಗಿರುತ್ತೆ, ಗಾಬರಿ ಪಡಬೇಡಿ, ಗಾಬರಿ ಪಡೋ ಅಗತ್ಯತೆ ಇಲ್ಲ. ವೇದಿಕೆ ಹತ್ರ ಬನ್ನಿ. ಹರಿಣಿ ವೇದಿಕೆ ಹತ್ರ ಇದ್ದಾರೆ. ನಾಗಲಘಟ್ಟ, ಮಗು ಊರು ನಾಗಲಘಟ್ಟ. ಇನ್ನೇನ್ ತಾಯಿ ಅವರಿಗೆ ಗೊತ್ತಾಗಿರುತ್ತೆ. ಹರಿಣಿ ಅಂತ ಹೇಳಿ ಪಾಪು, ಮಿಸ್ ಆಗಿದ್ರೆ ಗಾಬರಿ ಪಡಬೇಡಿ. ಅವರ ತಾಯಿ ರಮ್ಯಾ ಅವರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ನಿಮ್ಮ ಮಗು ವೇದಿಕೆ ಹತ್ರ ಇದೆ. ಮುಂದುವರಿಯುತ್ತೆ ಮೇಡಮ್. ಮಾಡ್ಬೋದಾ? ಓಕೆ, ಮಗು ಹೆಂಗೂ ಇಲ್ಲೇ ಇದೆ, ಅವ್ರ ಪೇರೆಂಟ್ಸ್ ಬರ್ಬೋದು. ಈಗ ಮುಂದಿನ ಹಾಡು ಐರಿಷ್ ಫೋಕ್ ಡ್ಯಾನ್ಸ್ ಅಂತ. ಈ ಐರ್ಲೆಂಡ್ ಅಂತ ಒಂದು ಜಾಗ ಇದೆ ಯುರೋಪ್ನಲ್ಲಿ. ಅಲ್ಲಿ ಒಂದು ಫೋಕ್ ಮ್ಯೂಸಿಕ್, ಇವಾಗ ನಮಗೆ ನಮ್ಮ ಇಂಡಿಯನ್ ಫೋಕ್ ಮ್ಯೂಸಿಕ್ ಹೆಂಗಿದೆಯೋ ಹಾಗೆ ಐರ್ಲೆಂಡಲ್ಲಿ, ಆಮೇಲೆ ಸ್ಕಾಟಿಷ್ ಫೋಕ್ ಹತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲೆಲ್ಲ ವೈಲಿನ್ ಫಿಡ್ಲ್ ಅಂದ್ಬಿಟ್ಟಿದೆ. ಆ ಫಿಡ್ಲಲ್ಲಿ ತುಂಬ ಚೆನ್ನಾಗಿ ನುಡಿಸ್ತಾರೆ. ಅದು ಒಂದು ಟ್ರೆಡಿಷನಲ್ ಟ್ಯೂನ್ ತೊಗೊಂಡು ನಾವು ನಮ್ಮದೇ ಆದ ಒಂದು ಕರ್ನಾಟಿಕ್ ರಾಗ, ಕರ್ಣರಂಜಿನಿ ಅಂತ ತುಂಬ ಒಳ್ಳೆ ರಾಗ ಇದೆ, ಅದಕ್ಕೆ ಟ್ರೇಸ್ ಮಾಡಿದ್ದೀವಿ. ಐರಿಷ್ ಫೋಕ್ ಡ್ಯಾನ್ಸ್.
ಥ್ಯಾಂಕ್ ಯು. ನಾವು ಮತ್ತೆ ನಗುವ ನಯನ ನುಡ್ಸೋದ ಬೇಡವಾ? ಓಕೆ ನಗುವ ನಯನ ನುಡ್ಸೋಕೆ ಮೊದಲು ಒಂದು ತುಂಬ ನಮ್ದೊಂದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ನಂದೇ ಅದು ಕಾಂಪೋಸಿಷನ್ ಅದ ಬೌಲಿಂಗ್ ದ ವೈಲಿನ್ ಅಂತ. ಯಾಕಂದರೆ ನಮ್ಮ ಅಮೋಘ ಮತ್ತು ಅಭಿಷೇಕ್ ಅದಕ್ಕೊಂದು ಚಿಕ್ಕ ಪರ್ಕಷನ್ ಸೋಲೋ ನುಡಿಸ್ತಾರೆ, ಬೌಲಿಂಗ್ ದ ವೈಲಿನ್ ಅಂತ. ಇದು ಜೋಗ್ ರಾಗದ ಮೇಲೆ ಒಂದು ಬೇಸಿಸ್ ಮೇಲೆ ನುಡಿಸ್ತೀವಿ. ಮ್ಯೂಟ್ ಮಾಡ್ತೀರಾ ಈ ವೈಲಿನ್?
ಚಪ್ಪಾಳೆ ಅಮೋಘ ಆ್ಯಂಡ್ ಅಭಿಷೇಕ್. ಕೊನೆಯದಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ದಸರಾ ಸಾಂಸ್ಕೃತಿಕ ಸಮಿತಿ ನಾವು ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಲ್ಲಿರೋ ಎಲ್ಲ ಆರ್ಟಿಸ್ಟ್ಗೂ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆ ನಿಮ್ಮ ಕಡೆಯಿಂದ. ಇವಾಗ ಕೊನೆಯದಾಗಿ ನಾನು ನಗುವ ನಯನ ನಾನು ಹೇಳ್ದಂಗೆ ನುಡಿಸಿ ನಾವು ಮುಗಿಸ್ತೀವಿ. ಇನ್ನು ತುಂಬ ಇದೆ, ಬಟ್ ಸಮಯ ಬೇರೆ. ಒಳ್ಳೆ ಆರ್ಟಿಸ್ಟ್ ಇದ್ದಾರೆ, ಡಾಕ್ಟರ್ ಸಿದ್ಧಾ ರಘುನಾಥನ್ ಇದ್ದಾರೆ, ಅವ್ರು ತುಂಬ ಒಳ್ಳೆ ಆರ್ಟಿಸ್ಟ್ ಬಂದಿದ್ದಾರೆ ಚೆನ್ನೈಯಿಂದ. ಆ್ಯಂಡ್ ಮಳೆ ಬರೋ ಒಂದು ಆಗುತ್ತೆ, ಅದಕ್ಕೆ ನಗುವ ನಯನದಿಂದ ಮುಗಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.
ಶ್ಯಾಮೆ ಸಕಲ ಭುವನ ಸಾರ್ವಭೌಮೆ ಎಂಬಂತ ದರುವರ್ಣದಿಂದ ಹಿಡಿದು ಚಲನಚಿತ್ರ ಗೀತೆಯಿಂದ ಹಿಡಿದು 10 ಹಲವು ವೈಶಿಷ್ಟ್ಯಪೂರ್ಣವಾದಂಥ ಗೀತೆಗಳನ್ನ ತಮ್ಮ ವಾದ್ಯಗಳ ಮುಖಾಂತರ ನುಡಿಸೋದಿರಲಿ, ಅಕ್ಷರಶಃ ಆ ಸಾಹಿತ್ಯ ನಮಗೆ ಮತ್ತಷ್ಟು ರಿಂಗಣಿಸುವ ಹಾಗೆ ಸುಂದರವಾದಂಥ ಪಿಟೀಲು ವಾದನದ ಈ ವೃಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಡಾಕ್ಟರ್ ಜ್ಯೋತ್ಸ್ನಾ ಮತ್ತು ತಂಡದವರಿಗೆ ಎಲ್ಲರಿಗೂ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಸಂಗೀತ ಪ್ರಿಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಬಂಧುಗಳೇ, ಈ ಚಪ್ಪಾಳೆಯ ಸದ್ದು ಜಾಸ್ತಿ ಆಗಬೇಕು, ಮನಮೋಹಕವಾಗಿ ಬಹಳ ಸುಶ್ರಾವ್ಯವಾಗಿ ಈ ಒಂದು ತಂಪಾದ ಸಂಜೆಯಲ್ಲಿ ಇಂಪಾದ ವಯಲಿನ್ ವಾದನವನ್ನು ನಾವು ಕೇಳಿದ್ದೇವೆ. ನಮ್ಮ ಭಾರತ ದೇಶದ ಪ್ರಖ್ಯಾತ ವಯಲಿನ್ ವಾದಕರಲ್ಲಿ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಕೂಡ ಒಬ್ರು ಅನ್ನುವಂತಹದ್ದು ಬಹಳ ಖುಷಿ ಪಡುವಂತಹ ವಿಚಾರ ಅಂತ ಹೇಳ್ತಾ, ಇದೀಗ ಇಡೀ ತಂಡಕ್ಕೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ ಪ್ರೋತ್ಸಾಹಿಸೋದಕ್ಕೆ ಬರ್ತಿದ್ದಾರೆ, ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸೋದಕ್ಕೆ ಬರ್ತಿದ್ದಾರೆ. ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಅಧ್ಯಕ್ಷರು ಅಹಿಂದ ಜವರಪ್ಪ ಅವರು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತೀವಿ. ಹಾಗೂ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ MD ಸುದರ್ಶನ್ ರವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಅವರು ಕೂಡ ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತೀವಿ. ಹಾಗೂ ವೇದಿಕೆ ಅಧಿಕಾರಿಗಳಾಗಿರುವಂತಹ ರಂಜಿತ್ ರವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ, ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಉಪಾಧ್ಯಕ್ಷರು ಡಾಕ್ಟರ್ ಶ್ವೇತಾ ಮಡಪ್ಪಾಡಿ ಅವರು, ಉಪಾಧ್ಯಕ್ಷರಾಗಿರುವಂತಹ ಸಂತೋಷ್ ಎಮ್ಮಿಯರ್ ಅವರು, ಹೆನ್ಕಲ್ ಮಂಜುರವರು, ನಜರಾಬಾದ್ ನಟರಾಜರವರು, ಆರ್ ಭಾಸ್ಕರ್ ಅವರು, ಇವರೆಲ್ಲರೂ ವೇದಿಕೆಗೆ ಬಂದು ಇದೀಗ ಇಷ್ಟು ಹೊತ್ತುಗಳ ಕಾಲ ಸೊಗಸಾದಂತಹ ವಯಲಿನ್ ವಾದನವನ್ನ ಮಾಡಿದಂತಹ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಮತ್ತು ತಂಡದವರಿಗೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ, ಅರಮನೆಯ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ, ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಈ ವೇದಿಕೆಯಲ್ಲಿ 7ನೇ ದಿನವಾದಂತಹ ಇಂದು ಬಹಳ ಸೊಗಸಾದಂತಹ ಕಾರ್ಯಕ್ರಮವನ್ನ ಡಾಕ್ಟರ್ ಜ್ಯೋತ್ಸ್ನಾ ತಂಡದವರು ನೀಡಿರ್ತಾರೆ. ಈ ವೇದಿಕೆಯಲ್ಲಿ ನಾವು ಆರಂಭದಿಂದ ನೋಡಿದ್ವು, ಭರತನಾಟ್ಯವನ್ನ ನೋಡಿದ್ವು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ನೋಡಿದ್ವು, ಜುಗಲ್ಬಂದಿಯನ್ನ ನೋಡಿದ್ವು, ಗೀತಗಾಯನವನ್ನ ನೋಡಿದ್ವು. ಇದೀಗ ವಯಲಿನ್ ವಾದನವನ್ನ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಬಹಳ ಸೊಗಸಾಗಿ ನುಡಿಸಿದ್ದಾರೆ. ಈ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿರ್ತಾರೆ. ಈ ಸಂದರ್ಭದಲ್ಲಿ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಅವರೆಲ್ಲರನ್ನ ಗೌರವಿಸಲಾಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ನಿಮ್ಮ ಕಡೆಯಿಂದ ಕೇಳಿ ಬರಲಿ. ಮತ್ತೊಮ್ಮೆ ಡಾಕ್ಟರ್ ಜ್ಯೋತ್ಸ್ನಾ ಮತ್ತು ತಂಡದವರಿಗೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಆತ್ಮೀಯ ಕಲಾ ರಸಿಕರೇ, ಅರಮನೆಯ ವೈಭವದ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಹೊತ್ತು ನಮಗಾಗಿ ಸುಶ್ರಾವ್ಯವಾದಂಥ ಪಾಶ್ಚಾತ್ಯ ವಾದ್ಯವಾದರೂ ಸಹ ಅದು ಭಾರತದ ಶಾಸ್ತ್ರೀಯ ಸಂಗೀತದ ಪದ್ಧತಿಗೆ ಮೇಳೈಸಿಕೊಂಡು ಅತ್ಯದ್ಭುತವಾದಂಥ ಶಾಸ್ತ್ರೀಯ ರಚನೆಗಳ ಒಂದು ಕಾರ್ಯಕ್ರಮ ಇರಬಹುದು ಅಥವಾ ಚಲನಚಿತ್ರ ಗೀತೆಗಳೆಲ್ಲವನ್ನ ಸುಶ್ರಾವ್ಯವಾಗಿ ಡಾಕ್ಟರ್ ಜ್ಯೋತ್ಸ್ನಾ ಮತ್ತು ತಂಡದವರು ಪ್ರಸ್ತುತಪಡಿಸಿದ್ದಾರೆ. ಅವರನ್ನ ಗೌರವಿಸಿದಂಥ ನಮ್ಮ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದೇವೆ. ಮಾಡ್ಕೊಬಿಡಿ ಸರ್.
ಚೆಕ್ ಟೆಸ್ಟ್ 6 ಚೆಕ್ 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 ವೈಭವದ ಅರಮನೆಯ ಈ ವೇದಿಕೆ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಕಲಾರಸಿಕರಿಗೆ ಮತ್ತೊಮ್ಮೆ ಡಾಕ್ಟರ್ ಜ್ಯೋತ್ಸ್ನಾರವರ ತಂಡದ ಕಾರ್ಯಕ್ರಮದ ನಂತರದಲ್ಲಿ ಮುಂದೆರಡು ಅಷ್ಟೇ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳು ಅನಾವರಣಗೊಳ್ಳಲಿದೆ. ಇದೀಗ ಕಾವಾಡಿಗರ ಹಾಗೂ ಮಾವುತರ ಮಕ್ಕಳಿಂದ ಒಂದು ವಿಶಿಷ್ಟವಾದಂತ ನೃತ್ಯ ನವ್ವಾಲೆ ಕಾರ್ಯಕ್ರಮ. ಬಹಳ ಉತ್ಸಾಹದಿಂದ ತಾವೆಲ್ಲರೂ ಇಷ್ಟು ಹೊತ್ತು ಕಾದಿದ್ದೀರಿ ಅಂತ ನಾವು ಅನ್ಕೊಳ್ತೇವೆ. ತಮ್ಮನ್ನ ಇನ್ನೂ ಹೆಚ್ಚು ನಿರೀಕ್ಷೆಗೆ ಒಳ ಮಾಡದೆ ಶ್ರೀಮತಿ ಆಯ್ತು, ಇಷ್ಟೊಂದು ಜೋಶ್ಫುಲ್ ಆಗಿ ಆ ಒಂದು ಪರ್ಫಾರ್ಮೆನ್ಸ್ ನೀವು ಕಾಯ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಬೇಗ ಬೇಗ ಅವರು ವೇದಿಕೆ ಬರ್ಬೇಕು, ಅವ್ರಿಗೆ ಅದು ಕೇಳಿಸ್ಬೇಕು. ಒಂದು ಸೌಂಡ್ ಮಾಡಿ ನೋಡೋಣ. ನೀವೆಲ್ಲ ನವ್ವಾಲೆ ನೃತ್ಯ ನೋಡಕ್ ಬಂದಿರುವಂತವ್ರು. ಬಹಳ ಹೆಮ್ಮೆಯ ಸಂಗತಿ ಏನು ಅಂತಂದ್ರೆ ಜಿಲ್ಲಾ, ರಾಷ್ಟ್ರ, ರಾಜ್ಯ ಈ ಎಲ್ಲ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಸಹಸ್ರಾರು ಜನ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ ಈ ಮಕ್ಕಳು ಮೊದಲ ಬಾರಿಗೆ ಇಂಥ ವೇದಿಕೆಯಲ್ಲಿ ನೃತ್ಯ ಮಾಡ್ತಿರೋದು ಆ ಎಲ್ಲ ಮಕ್ಕಳಿಗೆ ಒಂದು ವಿಶಿಷ್ಟವಾದಂತ ಅವಕಾಶ. ಅವರಿಗೆ ನಮ್ಮೆಲ್ಲರ ಮನದುಂಬಿದ ಅಭಿನಂದನೆಗಳು. ಅವರ ಧೈರ್ಯವನ್ನ ಮೆಚ್ಚಿ ಇಂಥ ಒಂದು ವೇದಿಕೆಯಲ್ಲಿ ಅವರು ಕಾರ್ಯಕ್ರಮ ನೀಡೋದಕ್ಕೆ ಬರ್ತಿದ್ದಾರೆ. ಶ್ರೀಮತಿ ಸುಮತಿರವರ ಒಂದು ಮಾರ್ಗದರ್ಶನದಲ್ಲಿ ಹಿರಿಯ ರಂಗತಜ್ಞರು, ನಿರ್ದೇಶಕರವರು ಅವರ ನಿರ್ದೇಶನದಲ್ಲಿ ಈ ಎಲ್ಲ ಪುಟಾಣಿಗಳು ನಮಗಾಗಿ ಒಂದು ವೈವಿಧ್ಯಮಯವಾದ ವರ್ಣರಂಜಿತವಾದಂತ ನೃತ್ಯವನ್ನ ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲೈಮಾಮಣಿ, ಪದ್ಮಶ್ರೀ, ಪದ್ಮಭೂಷಣ ಶ್ರೀಮತಿ ಸುಧಾ ರಘುನಾಥನ್ ರವರಿಂದ ಕರ್ನಾಟಕ ಸಂಗೀತ ಗಾಯನ ಸುಧೆ ಪ್ರಸ್ತುತಗೊಳ್ಳಲಿದೆ. ನಿಮ್ಮ ಎಲ್ಲರ ಸಹಕಾರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕೆಲವು ಸಮಯಗಳು ಸಹಕರಿಸಿ ನೀವು ಇಷ್ಟಪಡುವಂತಹ, ನೀವು ಬಹು ನಿರೀಕ್ಷೆ ಮಾಡ್ತಾ ಇರುವಂತಹ, ಇಷ್ಟು ಹೊತ್ತು ಕಾದಿರುವಂತಹ ನವ್ವಾಲೆ ನೃತ್ಯ ಈ ವೇದಿಕೆಯಲ್ಲಿ ಖಂಡಿತ ಬರುತ್ತೆ. ನಿಮ್ಮ ಸಹಕಾರ ಇರಲಿ. ಈ ಅಭಿಮಾನ ಹೇಳ್ತಾ ಇದೆ, ಆ ಕಾರ್ಯಕ್ರಮ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಹೇಳಿ ನಮ್ಮ ಮಾವುತರ ಮಕ್ಕಳನ್ನ, ಕಾವಾಡಿಗರ ಮಕ್ಕಳನ್ನ ಹುರಿದುಂಬಿಸೋದಕ್ಕೆ, ಅವರನ್ನ ಪ್ರೋತ್ಸಾಹಿಸೋದಕ್ಕೆ ಇಂತಹ ಬೃಹತ್ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿರುವಂತದ್ದು. ಈ ವೇದಿಕೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರಂಗಾದಂತಹ ಕಾರ್ಯಕ್ರಮ ಮೂಡಿ ಬರುತ್ತೆ. ನಿಮ್ಮೆಲ್ಲರ ಅಭಿಮಾನ ಜಾಸ್ತಿ ಆಗುತ್ತೆ, ನಿಮ್ಮೆಲ್ಲರ ಈ ಕೂಗು ಜಾಸ್ತಿ ಆಗುತ್ತೆ, ನಿಮ್ಮ ಚಪ್ಪಾಳೆಯೂ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಸಹಕಾರ ಇರಲಿ ಬಂಧುಗಳೇ. ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವ 2024 ಸತತ 6 ದಿನಗಳಿಂದ ಯಶಸ್ವಿಯಾಗಿ ನಡೆದು 7ನೇ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ದಿನವೂ ಕೂಡ ಆರಂಭದಿಂದ ಇಲ್ಲಿಯ ತನಕ ಅತ್ಯಂತ ಸಂಭ್ರಮದೊಂದಿಗೆ ನಾವೆಲ್ಲ ಸಾಕ್ತಾ ಇದ್ದೇವೆ. ವರುಣನ ಆಶೀರ್ವಾದವೂ ಕೂಡ ನಮಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಇನ್ನು ಕೆಲವು ಕ್ಷಣದಲ್ಲಿ, ಕೆಲವು ಸಮಯದಲ್ಲಿ ನವ್ವಾಲೆ ನೃತ್ಯ ಈ ವೇದಿಕೆಯಲ್ಲಿ ಮೂಡಿ ಬರುತ್ತೆ. ವಿಶೇಷ ಅಂದ್ರೆ ನಮ್ಮ ಕಾಡಿನಲ್ಲೇ ಹುಟ್ಟಿ, ಕಾಡಲ್ಲೇ ಬೆಳೆದು, ಕಾಡಲ್ಲೇ ಬದುಕ್ತಾ ಇರುವಂತಹ ಪುಟಾಣಿ ಮಕ್ಕಳು ಈ ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಅವರ ಸಂಸ್ಕೃತಿಯನ್ನ ಈ ವೇದಿಕೆಯಲ್ಲಿ ಎತ್ತಿ ಹಿಡಿತಾರೆ. ಅವರ ಸಂಸ್ಕೃತಿಯ ಹಾಡು, ಅವರ ಸಂಸ್ಕೃತಿಯ ನೃತ್ಯ, ಅವರ ವಾಸ್ತವ ಬದುಕಿನ ಅನುಭವ ಹಾಡಾಗಿ, ಆ ಹಾಡು ನೃತ್ಯವಾಗಿ ನಿಮ್ಮ ಮುಂದೆ ಬರ್ತಾ ಇದೆ. ಇದರ ಪರಿಕಲ್ಪನೆ ಹಾಗೂ ನಿರ್ದೇಶನ ಸುಮತಿ KR ಅವರು, ಹಾಗೂ ಇದಕ್ಕೆ ಸಂಗೀತ ಸಹಕಾರವನ್ನು ಕೊಟ್ಟಿರುವಂತವರು ಜನಾರ್ದನ್ ಜನ್ನಿ ಅವರು, ಹಾಗೂ ಸಹ ನಿರ್ದೇಶನ ಮಾನಸಿ. ಇವರಿಗೆ ಸಹಾಯ ಮಾಡಿದವರು ಸನ್ಮತಿ. ಸಂಘಟನೆ ಹಾಗೂ ಈ ನೃತ್ಯಕ್ಕೆ ಬೆಳಕು ಸಂಯೋಜನೆ ಮಾಡಿರುವವರು ಮಧು ಮಳವಳ್ಳಿಯವರು, ಹಾಗೂ ಸಹಕಾರ ಮತ್ತು ಸಹಕಾರದಲ್ಲಿರುವಂತವರು ಪ್ರಕಾಶ್ ಹಾಗೂ ಅಹಿಂದ ಜವರಪ್ನವರು. ಒಟ್ಟಾರೆ ಬಹಳ ವಿಶೇಷವಾದ ರೀತಿಯಲ್ಲಿ ಈ ಕಾರ್ಯಕ್ರಮ ಮೂಡಿ ಬರುತ್ತೆ. ಇವ್ರ ಜೊತೆಗೆ RFO ಅವರು, DCF ರವರು ಕೂಡ ಈ ಮಕ್ಕಳನ್ನ ಪ್ರೋತ್ಸಾಹಿಸಿ ಮಕ್ಕಳ ಪ್ರತಿಭೆಗೆ ಒಂದು ದೊಡ್ಡ ವೇದಿಕೆ ಸಿಗಬೇಕು ಅಂತ ಕಾರಣಕ್ಕೆ
ಈ ಒಂದು ಬೃಹತ್ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿರುವಂತದ್ದು. ಆ ಮಕ್ಕಳಿಗೆ ಈ ವೇದಿಕೆ ಸದಾ ನೆನಪಿರುತ್ತೆ, ಆ ಮಕ್ಕಳಿಗೆ ಈ ಕ್ಷಣ ಸದಾ ನೆನಪಿರುತ್ತೆ, ಆ ಮಕ್ಕಳಿಗೆ ಈ ಸಂಭ್ರಮವೂ ಕೂಡ ಸದಾ ನೆನಪಿರುತ್ತೆ. ಜೊತೆಗೆ ಇದೆಲ್ಲವೂ ನೆನಪಾಗಿ ಉಳಿಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಕೇವಲ ಈ ಕಡೆ ಮಾತ್ರ ಆ ಮಕ್ಕಳ ಸ್ನೇಹಿತರು ಏನಿಲ್ಲ ಕೂತಿದ್ದಾರೆ, ಆ ಕಾಡಿನ ಮಕ್ಕಳ ಸ್ನೇಹಿತರು, ಕಾವಾಡಿಗರ ಮಕ್ಕಳು, ಮಾವುತರ ಮಕ್ಕಳು, ಅವ್ರು ಮಾತ್ರ ಸದ್ದು ಮಾಡೋದಲ್ಲ, ನೀವು ಕೂಡ ಆ ಮಕ್ಕಳಿಗೆ ಒಂದು ಜೋರು ಚಪ್ಪಾಳೆ ಕೊಡಿ ಈ ಕಡೆಯಿಂದ. ಆಯ್ತು, ನೋಡೋಣ ಈಗ ಮಾವುತ್ರ ಮಕ್ಕಳು ಸದ್ದು ಜಾಸ್ತಿನಾ ನಮ್ಮ ಪ್ರೇಕ್ಷಕರ ಸದ್ದು ಜಾಸ್ತಿನಾ ಅಂತ. ಆಯ್ತಾ? ನಿಮಗೆ ಆಮೇಲೆ ಸೆಕೆಂಡ್ ಚಾನ್ಸ್ ನಿಮಗೆ. ಈಗ ನಿಮಗೆ 1 2 3 ಹೇಳುವ? 1 2 3 ಸ್ಟಾರ್ಟ್. ನೋಡ್ರಪ್ಪ, ನಿಮ್ ಸ್ನೇಹಿತರು ಇಲ್ಲಿ ಕುಣಿತಾರೆ, ನಿಮ್ ಸ್ನೇಹಿತರು ನಿಮ್ಮ ಹಾಡುಗಳನ್ನ ಹಾಡ್ತಾರೆ, ಅವ್ರನ್ನ ಮೀರಿಸ್ಬೇಕು ನಿಮ್ ಧ್ವನಿ. 1 2 3 ಸ್ಟಾರ್ಟ್. ಅಂದ್ರೆ ನಮ್ಮ ಪರಿವಾರದ ಮಕ್ಕಳು ನಮ್ಮ ಜೊತೆಯಾಗಿ ಸಂತೋಷವನ್ನ ಹಂಚಿಕೊಂಡಾಗ ನಮಗೂ ಎಷ್ಟು ಖುಷಿ ಆಗುತ್ತೆ ಅನ್ನೋದಕ್ಕೆ ಈ ಎಲ್ಲ ಮಕ್ಕಳೇ ಸಾಕ್ಷಿ. ನಾವೆಲ್ಲರೂ ನಗರದಲ್ಲಿ ವಾಸ ಮಾಡ್ತೀವಿ, ಯಾವುದೇ ಒಂದು ವಿಷಯವನ್ನ ತಿಳ್ಕೋಬೇಕು ಅಂದ್ರೆ ಪುಸ್ತಕ ಬೇಕು ಅಥವಾ ಇನ್ನೊಂದು ಯಾವುದೋ ಮಾಧ್ಯಮ ಬೇಕು. ಪರಿಸರದ ಜೊತೆಯಲ್ಲಿ ಗಿಡ ಮರಗಳು, ನದಿಗಳ ಜೊತೆಯಲ್ಲಿ, ಬೆಟ್ಟ ಗುಡ್ಡಗಳ ಜೊತೆಯಲ್ಲಿ ಬೆಳೆದು, ಹಾಗೆ ಪ್ರಾಣಿಗಳು ಪಕ್ಷಿಗಳ ಭಾಷೆಯನ್ನ ಅರ್ಥ ಮಾಡ್ಕೊಂಡು ಅವುಗಳ ಜೊತೆ ಜೀವನವನ್ನ ನಡೆಸುವಂತಹ ಪುಟಾಣಿ ಮಕ್ಕಳು ಇವರೆಲ್ಲರೂ. ಹಾಗಾಗಿ ಪರಿಸರದ ಜೊತೆಯಲ್ಲೇ ಬೆಳೆದು ಬಂದಿರುವಂತಹ ಇಂಥ ಮುಂದಾದ ಮಕ್ಕಳು ಇವತ್ತು ಇಂಥ ವೈಭವದ ವೇದಿಕೆಯಲ್ಲಿ ನಮಗಾಗಿ ನೃತ್ಯ ಪ್ರಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಪ್ರಥಮ ಬಾರಿಗೆ ಈ ಎಲ್ಲ ಪುಟಾಣಿಗಳಿಗೆ ಇಂಥ ಒಂದು ವೇದಿಕೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಅವರೆಲ್ಲರಿಗೂ ಇದೀಗ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನೋಡಿ, ನೃತ್ಯ ನವ್ವಾಲೆ ಇದೀಗ ಮುಂದಿನ ಪ್ರಸ್ತುತಿ ಈ ಸಂಜೆಗೆ. ನಾವೆಲ್ಲರೂ ಸದಾ ಗಮನದಲ್ಲಿಡುವಂತಹ ವಿಚಾರ, ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ, ಈ ನವರಾತ್ರಿಯ ಸಂಭ್ರಮ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಡೆಯುತ್ತೆ ನಮ್ಮ ದೇಶದಲ್ಲಿ. ಆದ್ರೆ ಈ ನವರಾತ್ರಿ ಸಂಭ್ರಮದಲ್ಲಿ ಇಡೀ ವಿಶ್ವವಿಖ್ಯಾತಿಯನ್ನ ಗಳಿಸಿರುವಂತಹದ್ದು, ಇಡೀ ವಿಶ್ವವನ್ನ ತನ್ನತ್ತ ತಿರುಗಿ ನೋಡೋ ಹಾಗೆ ಮಾಡುವಂತಹದ್ದು ನಾಡ ಹಬ್ಬ ನಮ್ಮ ಮೈಸೂರಿನ ದಸರಾ. ಮೈಸೂರಿನ ದಸರಾ ವಿಶ್ವಖ್ಯಾತಿ ಗಳಿಸಿದೆ ಅಂದ್ರೆ, ಮೈಸೂರಿನ ದಸರಾ ಜನಪ್ರಿಯತೆ ಗಳಿಸಿದೆ ಅಂದ್ರೆ ಅದಕ್ಕೆ ಪ್ರಮುಖ ಆಕರ್ಷಣೆ ನಮ್ಮ ದಸರಾದಲ್ಲಿ ಅಂಬಾರಿ ಮೆರವಣಿಗೆ ನಡೆಯುತ್ತೆ. ಅಂಬಾರಿ ಮೆರವಣಿಗೆ ಆನೆ ಮೇಲೆ ನಡೆಯುತ್ತೆ. ಆ ಆನೆಗೆ ಮಾರ್ಗದರ್ಶನ ಮಾಡೋರು, ಆ ಆನೆಗೆ ಸಾರಥಿಗಳಾಗಿ ಕೂರೋರು ನಮ್ಮ ನಾಡಿನ ಹೆಮ್ಮೆಯ ಮಾವುತರು ಹಾಗೂ ಕಾವಾಡಿಗರು. ಇಲ್ಲಿ ಈ ವೇದಿಕೆಯಲ್ಲಿ ಮಾವುತರ ಮಕ್ಕಳನ್ನ ಪ್ರೋತ್ಸಾಹಿಸುವಂತ ನಿಟ್ಟಿನಲ್ಲಿ, ಕಾವಾಡಿಗರ ಮಕ್ಕಳನ್ನ ಹುರಿದುಂಬಿಸುವಂತಹ ನಿಟ್ಟಿನಲ್ಲಿ ಇಂತಹ ಅದ್ಭುತ ಅವಕಾಶವನ್ನ ನೀಡಲಾಗಿದೆ. ಈ ನೃತ್ಯದ ವಿಶೇಷತೆ ಏನು ಅಂದ್ರೆ, ಕಾವಾಡಿಗರು ಮತ್ತು ಮಾವುತರು ಅವರ ಸಂಸ್ಕೃತಿ, ಅವರ ಕಲೆಯನ್ನ ಬಿಂಬಿಸುವಂತಹದ್ದು. ನಾವೆಲ್ಲ ದಸರಾ ಸಂಭ್ರಮದಲ್ಲಿದ್ದೀವಿ, ಅವರಿಗೂ ಕೂಡ ಸಂಭ್ರಮ ಹೆಚ್ಚಿಸುವಂತಹ ಒಂದು ಹಬ್ಬ ಇದೆ. ಆ ಹಬ್ಬ ಕುಂಡೆ ಹಬ್ಬ ಅಂತ ಹೇಳಿ. ಅವರು ಕುಂಡೆ ಹಬ್ಬದಲ್ಲಿ ಹಾಡುವಂತಹ ಹಾಡುಗಳು, ಕುಂಡೆ ಹಬ್ಬದಲ್ಲಿ ಕುಣಿಯುವಂತಹ ನೃತ್ಯ, ಆ ಹಾಡು, ಆ ನೃತ್ಯ ಈ ವೇದಿಕೆಯಲ್ಲಿ ಮೂಡಿ ಬರುತ್ತೆ. ಬಹಳ ಪ್ರೀತಿಯಿಂದ, ಅಭಿಮಾನದಿಂದ, ಪ್ರೋತ್ಸಾಹ ಪೂರ್ವಕವಾಗಿ ನಮ್ಮ ನವ್ವಾಲೆ ನೃತ್ಯವನ್ನ ಮಾಡೋದಕ್ಕೆ ಕಾವಾಡಿಗರ ಮಕ್ಕಳನ್ನ, ಮಾವುತರ ಮಕ್ಕಳನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಬಂಧುಗಳೇ, ಒಂದು ಜೋರಾದ ಚಪ್ಪಾಳೆ ಕೇಳಿ ಬರಲಿ. ಇದೀಗ ವೇದಿಕೆಗೆ ಮಾವುತರ ಮಕ್ಕಳು, ಕಾವಾಡಿಗರ ಮಕ್ಕಳು, ಅವರಿಂದ ನವ್ವಾಲೆ ನೃತ್ಯ. जेने जेने जेने
ಏಳಾಳು ಅಣ್ಣ ತಮ್ಮ. ಜನೆ ಬೆಳೆದಾಗ ದಿಕ್ಕಾಪಾಲು. ಜನೆ ಜನೆ ನೀ ಹೋಗಾಗ ಒಂದೇ ದಾರಿ. ಜನೆ ನೀ ಬರಾಗ ದಿಕ್ಕಾಪಾಲು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾ ಸಂಗೀತ್ ಅಂತ. ನಾನು ದುಬಾರೆ ಆನೆ ಕ್ಯಾಂಪ್ ಇಂದ ಬಂದಿದ್ದೇನೆ. ನಂಗೆ ಆನೆ ಸರ್ ಕಂಜನ್ ಮತ್ತೆ ಅಭಿಮಾನ್ಯು, ಪ್ರಶಾಂತ, ಧನಂಜಯ, ರೋಹಿತ ಮುಂತಾದ ಎಲ್ಲ ಆನೆ ಜೊತೆ ನಂಗೆ ಕುಟುಂಬ ಎಲ್ಲರೂ ಬಂದಿದೆಗೆ. ಇದೇ ಮೊದಲನೇ ಸಲ ನಂಗೆ ಆದಿವಾಸಿ ಸಂಸ್ಕೃತಿ ಹಾಡು ಡ್ಯಾನ್ಸ್ನೇ ಅರಮನೆ ಮುಂದೆ ಪ್ರದರ್ಶನ ಮಾಡಲು ಅವಕಾಶ ಕೊಟ್ಟ ನಿಂಗೆ ಎಲ್ಲರಿಗೂ ಧನ್ಯವಾದ. ನಂಗೆ ಕಾಡಲ್ಲೇ ಹುಟ್ಟಿ ನಂಗೆ ಕಾಡಲ್ಲೇ ಬೆಳೆದವರು. ನಂಗೆ ಜೇನ್ನೆ ಕಿತ್ತೋಡು ತಿತ್ತಿಗೆ ಮತ್ತೆ ನಂಗೆ ಬಿದಿರ್ನೆ ತಂದು ಮನೆ ಕಟ್ಟಿ ನಂಗೆ ವಾಸ ಮಾಡುತ್ತಿಗೆ. ನಂಗೆ ಕಾಡಲ್ಲಿರೋ ಜಿಂಕೆ, ಪ್ರಾಣಿ, ಪಕ್ಷಿ, ಹುಲಿ ಇವೆಲ್ಲ ನಂಗೆ ಜೊತೆ ಬದುಕಿತದೆ. ಮತ್ತೆ ನಂಗೆ ದೇವರು ಅಮ್ಮಳೆ ತಾಯಿ ನಂಗೆ ಪ್ರತಿ ವರ್ಷ ಮತ್ತಿಗೋಡು, ದುಬಾರೆ, ರಾಂಪುರ ಕ್ಯಾಂಪಿಂದ ಬತ್ತಿಗೆ. ಅದೊಂದು ಖುಷಿ ಆದರೆ ನಂಗಾಗಿ ಈ ಸಲ ಡಬಲ್ ಖುಷಿ ಆಗಿಬಿಟ್ಟಿದಿಗೆ. ಯಾಕ ಗೊತ್ತಾ, ನಂಗೆ ಅರಮನೆ ಮುಂದಕ್ಕೆ ಪ್ರದರ್ಶನ ಮಾಡಲು ಅವಕಾಶ ಕೊಟ್ಟೂರಿಗೆ. ಮೊದಲನೇ ಡ್ಯಾನ್ಸು ಕಾಡು ಕುರುಬ ಮಕ್ಕಳು, ಜೇನು ಕುರುಬ ಮಕ್ಕಳು, ದೂರಿ ದೂರಿ. ನಿಂಗೆ ಎಲ್ಲ ಜೋರಾಗಿ ಚಪ್ಪಳೆ ಮೂಲಕ ಅವರನ್ನೇ ಸ್ವಾಗತಿಸನು. ಸಂಗೀತ ಹೇಳಿರೋದು ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ದುಬಾರೆ, ಮತ್ತಿಗೋಡು, ರಾಂಪುರ ಕ್ಯಾಂಪಿಂದ ಬಂದಿರುವಂತ ಮಾವುತರು ಹಾಗೂ ಕಾವಾಡಿಗಳ ಮಕ್ಕಳು ನಾವು ಇವತ್ತು ನಮಗೆ ಡಬಲ್ ಖುಷಿ. ಮೈಸೂರಿಗೆ ಬರೋದೇ ಖುಷಿ, ಹಾಗೂ ಈ ಬಾರಿ ಅರಮನೆ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡೋದು ನಮಗೆ ಡಬಲ್ ಖುಷಿ ಅಂತ ಹೇಳ್ತಾ ಇದ್ದಾಳೆ. ಕಾಡಲ್ಲಿ ಪಕ್ಷಿ, ಪ್ರಾಣಿ, ಗಿಡ, ಮರ ಇವುಗಳ ಮಧ್ಯೆ ಬದುಕೋ ನಾವು ಇವತ್ತು ಮೈಸೂರಿನ ಸುಂದರ ದಸರಾದಲ್ಲಿ ಅರಮನೆ ವೇದಿಕೆ ಏರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದವನ್ನ ಅರ್ಪಿಸ್ತಾ, ನಂಗ ಕಾಡು ಕುರುಬ ಮಕ್ಕಳು ದೂರಿ ದೂರಿ ಅನ್ನುವಂತ ಹಾಡಿಗೆ ಈಗ ಮಕ್ಕಳು ನೃತ್ಯ ಮಾಡ್ತಾರೆ. Duri duri,
ನಂಗ ಕಾಡಲ್ಲಿರೋ ಪ್ರಾಣಿ ಮತ್ತೆ ಮೊಲನೆಲ್ಲ ನಂಗ ಹೆಂಗೆ ಬೇಟಾಡ್ತಿಗೆ ಮತ್ತೆ ನಂಗ ಕಾಡಿಗೆ ಹೋಗೋ ಟೈಮಲ್ಲೂ ನಂಗ ಅಜ್ಜಯ್ಯ ಮತ್ತೆ ನಂಗ ಏನು ತೊಂದರೆ ಆಗಬಾರ್ದಂತ ನಂಗ ಅಜ್ಜಯ್ಯ ಮತ್ತೆ ಮುತ್ತಜ್ಜರೇ ನಂಗ ಬೇಡಿ ಹೋತಿಗೆ ಮತ್ತೆ ನಂಗ ಹೆಂಗೆ ಬದುಕಿತಿಗೆ ಅಂತ ನಿಂಗೆ ಗೊತ್ತು ಕಾಣಿ. ನಂಗ ಮಕ್ಕ ಈಗ ಹೆಂಗೆ ಬೇಟಾಡಿ ಅದನ್ನೆತ್ತ ತೋರಿಸ್ತಾರೆ ಅದನ್ನೇ ನಿಂಗೆ ಆ ನೃತ್ಯನೇ ನಿಂಗೆ ಪ್ರೋತ್ಸಾಹಿಸಕತ್ತ ನಾ ಕಾಳಿಕೋತೀನಿ. ನಂಗೆ ಯಾವ ತಪ್ಪು ಯಾನೇ ಆಗಿದೆಯೋ ಅಲ್ಲ ಕಣೆ ನಿಂಗ ಹರಕೆ ಕಟ್ಟೋದು ತೀರ್ಸಲೆ ಅದಕ್ಕೆ ಸಿಕ್ಕಲೆ. ಓಹೋ ನಿನ್ನ ತಮ್ಮಯ್ಯ ಬಾಬಾ ಪೂರಾಣೆ ನಿನ್ನ ಜಾಡುವಲೆ ನಡಿಲು ಪೂರಾಣೆ ನಿನ್ನ ಹಿಂಡಲು ಗುಡ್ಡಿಲು ಪೂರಾಣೆ ನಿನ್ನ ಸ್ವಾಲೆಯ ಹುಲ್ಲಲು ಪೂರಾಣೆ ನಿನ್ನ ದಬ್ಬೆಯ ಹಿಂಜಲು ಪೂರಾಣೆ ನಿನ್ನ ಭಕ್ತೋಡು ಹೊಗದಿಗೆ ಪೂರಾಣೆ ನಿನ್ನ ಹೆಬ್ಬಾವು ಅದಿಗೆ ಪೂರಾಣೆ ನಿನ್ನ ಬುದ್ಧಿಗೂ ಹೊಗದಿಗೆ ಪೂರಾಣೆ. ಕುರುನಿಗೆ ಬಾವ ಪೂರಾಣೆ ಎಲ್ಲತ್ತ ಹೋಗಿದೆ ಪೂರಾಣೆ ಜಾಡುಲೆ ನಡಿಲು ಪೂರಾಣೆ ನಿನ್ನ ಜಾಡುಲೆ ನಡಿಲು ಪೂರಾಣೆ ನಿನ್ನ ತಮ್ಮಯ್ಯ ಬಾವ ಪೂರಾಣೆ. ಕುರುನಿಗೆ ಬಾವ ಪೂರಾಣೆ ಎಲ್ಲತ್ತ ಹೋಗಿದೆ ಪೂರಾಣೆ ಜಾಡುಲೆ ನಡಿಲು ಪೂರಾಣೆ ನಿನ್ನ ಜಾಡುಲೆ ನಡಿಲು ಪೂರಾಣೆ ನಿನ್ನ ತಮ್ಮಯ್ಯ ಬಾವ ಪೂರಾಣೆ ನಿನ್ನ ಬೋಗಾಡಿ ಹಳ್ಳಲು ಪೂರಾಣೆ ನಿನ್ನ ತಮ್ಮಯ್ಯ ಬಾವ ಪೂರಾಣೆ ನಿನ್ನ ಜಾಡುಲೆ ನಡಿಲು ಪೂರಾಣೆ ನಿನ್ನ ಮಂಟಲ್ಲಿ ಹಳ್ಳಲು ಪೂರಾಣೆ ನಿನ್ನ ನೀರನ್ನು ಕುಡದಿಗೆ ಪೂರಾಣೆ ನಿನ್ನ ಮಾಮರ ಹಳ್ಳಲು ಪೂರಾಣೆ ನಿನ್ನ ಮರಿಯಾಗಿ ಹೊಗದಿಗೆ ಪೂರಾಣೆ. ನಂಗ ಅಪ್ಪಲ ಕಾಡಿಗೆ ಹೋದ ಟೈಮಲು ಅಥವಾ ನಂಗೆ ಅಣ್ಣ ತಮ್ಮಲ ಕಾಡಿಗೆ ಮದ್ದು ತರಲೆ ಹೋದ ಟೈಮಲು ಅವರು ಬರದಿದ್ದ ಟೈಮಲು ನಂಗೆ ಹೆಂಗಸು ಮತ್ತೆ ನಂಗೆ ಮಕ್ಕಗ ಆಗ ಆತಂಕದ ಬಗ್ಗೆ ಮತ್ತೆ ನಂಗೆ ಯಾವ ತರ ನಂಗೆ ಅವ್ರನ್ನ ಕಾಯ್ತಿಗೆ ಬಾಗಲ್ ನಿತ್ತೋಡು ಅಯ್ಯೋ ಇವರು ಇನ್ನೂ ಹೋಗಿರೋರು ಇನ್ನೂ ಬಂದಿಲ್ಲಲ್ಲ ಆ ತರ ನಂಗೆ ಹೆಂಗೆ ಯಾವ ತರ ನಂಗೆ ಮನ್ಸಿಗೆ ಬೇಜಾರ್ ಆಗ್ತದೆ. ಅಯ್ಯೋ ನಂಗೆ ಅಪ್ಪ ಬಂದಿಲ್ಲಲ್ಲ ಇನ್ನು ಕಾಡಿಗೆ ಹೋಗಿರೋರು ಅದನ್ನೇ ಒಂದು ನಂಗೆ ಸಣ್ಣ ನೃತ್ಯದ ಮೂಲಕ ನಂಗೆ ಹುಡುಗಿಯರು ಡ್ಯಾನ್ಸ್ ಮಾಡಲೆ ಬರ್ತಾರೆ. ನಿಂಗೆ ಜೋರಾಗಿ ಚಪ್ಪಾಳೆ ಕೊಡುನು.
ಇನ್ನು ಯಾಕ ಗೊತ್ತಿಲ್ಲ ಕಣ್ಣೆ ಲೇ, 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 ಲಾ, 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 ಲೇ, ಲಾ. ಲೇ, 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 ಲೇ. ಲೇ, 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 ಲಾ, 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 ಲೇ, ಲಾ. ಲೇ, 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 ಲೇ. ನಂಗ ಮಳೆಗಾಲದ ಟೈಮಲ್ಲಿ ಜೇನ್ನೆ ಕಿತ್ತೋಡು ಮತ್ತೆ ಅಲ್ಲಿರ ನೇರಳೆಣ್ಣೆ ಕಿತ್ತೋಡು ನಿಂಗಾಗ ಸಣ್ಣ ಮೆಣಸ್ಕಾಯಿ ಗೊತ್ತಾ ಹಾ ಗೊತ್ತಾ ನಿಂಗ ಕನ್ನಡಲ್ ಗಾಂಧಾರ ಮೆಣಸು ಹತ್ತಾರೆ ನಂಗ ಕಡೆ ಸಣ್ಣ ಮೆಣಸ್ಕಾಯಿ ಹತ್ತಾರೆ ಮತ್ತೆ ಅಲ್ಲಿರ ಬಿದಿರನ್ನೆಲ್ಲ ತರ್ತೋಡು ಮತ್ತೆ ಅದನ್ನ ತಂದು ನಂಗ ಮನೆ ಕಟ್ಟಿತಿಗೆ ಅದರ ಹಂಗೆ ಕಟ್ಟಿ ನಂಗ ಹೆಂಗೆ ವಾಸ ಮಾಡಿತಿಗೆ ಅದನ್ನೇ ನಂಗ ಗಂಡು ಮಕ್ಕ ತೋರ್ಸಲ್ಲ ಬತ್ರೆ ಡ್ಯಾನ್ಸ್ ಮೂಲಕ ಅದನ್ನೇ ನಿಂಗ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನೇ ಸ್ವಾಗತಿಸಿನ ಮಾರಲು ತೊಟ್ಟಲ ಕಟ್ಟೆ ಹಳೆ ಹಂಬಲು ಒಯ್ಯಲ ಎಡೆ ಮುತ್ತಗಾಳಲು ಬೊತ್ತೆ ಕಟ್ಟೆ ಸೇಬ ಅಳ್ಳಲು ಸೊಟ್ಟ ಕಟ್ಟೆ ಅಡಲ ಮಾರಲು ತೊಟ್ಟಲ ಕಟ್ಟೆ ಹಳೆ ಹಂಬಲು ಒಯ್ಯಲ ಎಡೆ ಮುತ್ತಗಾಳಲು ಬೊತ್ತೆ ಕಟ್ಟೆ ಸೇಬ ಅಳ್ಳಲು ಸೊಟ್ಟ ಕಟ್ಟೆ ನೇರ್ಲೆವೋ ತಡಸುವೋ ಸಗಡೆವೋ ಸೊಟ್ಟೆವೋ ನೇರ್ಲೆವೋ ತಡಸುವೋ ಸಗಡೆವೋ ಸೊಟ್ಟೆವೋ ಹೊಟಲ ಮಾರಲ ತೊಟ್ಟಲ ಕಟ್ಟೆ ಅಲೆ ಹಂಬಲ ಉಯ್ಯಲ ಯಾಡೆ ಮುತ್ತಗಾಳಲ ಬುತ್ತಿ ಕಟ್ಟೆ ಸೇಬ ಅಳ್ಳಲ ಸೊಟ್ಟೆ ಕಟ್ಟೆ ಸೊಟ್ಟೆ ಹಣ್ಣಿನ ಬುಡಿಸಿ ತಿಂದು ನೇರಲಣ್ಣಿನ ಹರಿಕೆ ತಿಂದು ಸೊಟ್ಟೆ ಹಣ್ಣಿನ ಬುಡಿಸಿ ತಿಂದು ನೇರಲಣ್ಣಿನ ಹರಿಕೆ ತಿಂದು ಬೇಪುರ ಹಣ್ಣಿನ ಹತ್ತಿಗೆದೆ ಹೊಡಲ ಮಾರಲ ಕಟ್ಟಿಲ ಕಟ್ಟೆ ಹಳೆ ಹಂಬಲ ಉಯ್ಯಲ ಎಡೆ ಮುತ್ತಗಾಳಲ ಬೊತ್ತೆ ಕಟ್ಟೆ ಸೇಬ ಅಳ್ಳಲ ಸೊಟ್ಟೆ ಕಟ್ಟೆ ಬಿದಿರು ತರತೆ ಕತ್ತಿರೆ ಮಾಡಿ ಕಾಡೊಳಗೆ ಒಡ್ಡುನ ಬಿದಿರು ತರತೆ ಕತ್ತಿರೆ ಮಾಡಿ ಕಾಡೊಳಗೆ ಒಡ್ಡುನ ಬಿದಿರು ತರತೆ ಕತ್ತಿರೆ ಮಾಡಿ ಕಾಡೊಳಗೆ ಒಡ್ಡುನ ಹೊಟಲ ಮಾರಲ ಕಟ್ಟಿಲ ಕಟ್ಟೆ ಹಳೆ ಹಂಬಲ ಉಯ್ಯಲ ಎಡೆ ಮುತ್ತಗಾಳಲ ಬೊತ್ತೆ ಕಟ್ಟೆ ಸೇಬ ಅಳ್ಳಲ ಸೊಟ್ಟೆ ಕಟ್ಟೆ ಗಣೆ ಮತ್ತಿಗೆ ಮಟ್ಟಿ ಬಿದ್ದು ಜೇನು ಮರಗ ಕೊಕ್ಕೆ ಹಾಕಿ ಗಣೆ ಮತ್ತಿಗೆ ಮಟ್ಟಿ
ಬಂದರೆ ಹಳದಿ ಹಿಡ್ಡನ ಬಿಲ್ಲುಗಳಿಗೆ ಎತ್ತನ ಬಂದರೆ ಹಳದಿ ಹಿಡ್ಡನ ಬಿಲ್ಲುಗಳಿಗೆ ಎತ್ತನ ಬಂದರೆ ಹಳದಿ ಹಿಡ್ಡನ ಬಿಲ್ಲುಗಳಿಗೆ ಎತ್ತನ ಬಿಲ್ಲುಗಳಿಗೆ ಎತ್ತನ ಬಂದರೆ ಹಳದಿ ಹಿಡ್ಡನ ಬಿಲ್ಲುಗಳಿಗೆ ಎತ್ತನ ಬಂದರೆ ಹಳದಿ ಹಿಡ್ಡನ ನಂಗ ಕುರುಬರಿಗೂ ಇದು ಪ್ರತಿ ವರ್ಷ ಬರೋ ಹಬ್ಬ. ಯಾವ ಹಬ್ಬ? ಹಾ, ಕುದುರೆ ಹಬ್ಬ. ಇದು ನಂಗ ಆಗಿನ ಕಾಲದಿಂದ ನಡೆದು ಬಂದು ಬಿಟ್ಟಿದಿಗೆ. ನಂಗ ಗಂಡು ಮಕ್ಕಳ ಹಣ್ಣು ವೇಷ ಹಾಕಿದ್ದಾರೆ, ಹೆಣ್ಣು ಮಕ್ಕಳ ಗಂಡು ವೇಷ ಹಾಕಿದ್ದಾರೆ. ಇದು ಒಂದು ನಂಗ ಕೆಟ್ಟ ಪದ. ಇದು 2 ದಿನ ಹಬ್ಬ ಇರುತ್ತದೆ. ಒಂದು ದಿನ ಆ ಮನೆಲ್ಲ ಆಡಿ ನಂಗ ದುಡ್ಡನ್ನೇ ಕಲೆಕ್ಟ್ ಮಾಡಿತಿಗೆ. ಇನ್ನೊಂದು ದಿನ ನಂಗ ದೇವಸ್ಥಾನ ಹತ್ರ ಹೋತಿಗೆ, ಅಲ್ಲಿ ಒಂದು ನಂಗ ಪುಣ್ಯ ಇದಾಗಿರುತ್ತದೆ. ಈ ಹಬ್ಬ ಕುಂಡೆ ಹಬ್ಬ. ಇದು ಯಾಕೆ ಗೊತ್ತಾ ನಂಗ? ಇದು ಪ್ರತಿ ವರ್ಷ ಹಬ್ಬ ಆಗಿಬಿಟ್ಟದಿಗೆ. ನಂಗ ಆಗಿನ ಕಾಲದಿಂದ ನಂಗ ತಾಯಿಗೆ ಇದು ಕೆಲ್ತೊಡು ಹೋಗಿ ಯಾವ ಕೆಟ್ಟ ಪದದಿಂದ ಕೆಲ್ತೊಡು ಆಗ ಪದ ಆಗಿದಿಗೆ. ಇದುವೇ ಕುಂಡೆ ಹಬ್ಬ. ಈ ಹಬ್ಬನೇ ನಂಗ ಮಕ್ಕಳ ಡ್ಯಾನ್ಸ್ ಮಾಡಲ್ಲ ಬರ್ತಾರೆ. ಇದು ಲಾಸ್ಟ್ ಹಬ್ಬ ಅಲ್ಲ, ಲಾಸ್ಟ್ ಡ್ಯಾನ್ಸ್. ನಿಗ ಎಲ್ಲ ಜೋರಾಗಿ ಅವರನ್ನೇ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಬಿಡುನು.
ಕುಣಿಯಲು ಅವಕಾಶ ಕೊಟ್ಟವರಿಗೂ ಧನ್ಯವಾದ. ರೋಹಿತ್ ತಾನೇ ಜೊತ್ಲು. ನನ್ನ ಸರ್ ನಿತಿನ್ ಮತ್ತಿಗೋಳನ ಬಂದಲೆ ಅಭಿಮಾನ ಜೊತೆ. ನನ್ನ ಸರ್ ಮನೋಜ್ ನಾ ದುಬಾರಿಂದ ಬಂದಿದ್ದೇನೆ ಕಂಚನ ಜೊತ್ಲು. ನನ್ನ ಸರ್ ಅಭಿನವ್ ಮತ್ತಿಗೋಳನ ಬಂದಿನ ಅಭಿಮಾನಿಲು. ನನ್ನ ಹೆಸರು ಮಾನಸಿ ಗೋಣಿಕೊಪ್ಪದಿಂದ. ನನ್ನ ಹೆಸರು ರಾಧಾಮಣಿ ನಾ ದುಬಾರಿಂದ ಬಂದೇನೆ ಕಂಚನಾನೆ ಜೊತ್ಲು. ನನ್ನ ಹೆಸರು ರಾಜೇಶ್ವರಿ ನಾ ಮತ್ತಿಗೋಡದಿಂದ ಬಂದೇನೆ ನಂಗಾನೆ ಹೆಸರು ಅಭಿಮನ್ಯು. ನನ್ನ ಹೆಸರು ಶ್ರಾವಣಿ ನಾ ಮತ್ತಿಗೋಡದಿಂದ ಬಂದೇನೆ ನಂಗಾನೆ ಅಭಿಮನ್ಯು. ನನ್ನ ಹೆಸರು ಕೃತಿಕಾ ನಾ ಮತ್ತಿಗೋಡದಿಂದ ಬಂದೇನೆ ನಂಗಾನೆ ಹೆಸರು ಅಭಿಮನ್ಯು. ನನ್ನ ಹೆಸರು ಗಾಯತ್ರಿ ನಾ ದುಬಾರಿಂದ ಬಂದೇನೆ ಧನಂಜಯ ಅನೆಲು. ನನ್ನ ಹೆಸರು ಅಂಜಲಿ ನಾ ಮತ್ತಿಗೋಡಿಂದ ಬಂದಿದ್ದೇನೆ ನಂಗಾನೆ ಹೆಸರು ಅಭಿಮನ್ಯ. ನನ್ನ ಹೆಸರು ತಾರುಣ್ಯ ನಾ ಮತ್ತಿಗೋಡದಿಂದ ಬಂದೇನೆ ನಂಗಾನೆ ಹೆಸರು ಅಭಿಮನ್ಯ. ನನ್ನ ಹೆಸರು ಸಂಗೀತ ನಾ ದುಬಾರಿಂದ ಬಂದಿದ್ದೇನೆ ನಂಗಾನ ಹೆಸರು ಕಂಜನ್. ಸೂಪರ್. ಬನ್ನಿ 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 ಎಲ್ಲಾ ಮಕ್ಕಳು ಹಾಗೆ ಬನ್ನಿ. ಅವ್ರು ನಂಗೆ ಕಳಿಸಿ ಮೇಡಮ್ ಅಲ್ಲಿ ಹಾಗೆ ಕಳಿಸಿ. ಎಲ್ಲ ಬನ್ನಿ ಬನ್ನಿ ಸ್ಟೇಜಿಗೆ ಬನ್ನಿ. ವಾಪಸ್ ಬನ್ರೋ ಬನ್ನಿ. ಒಂದ್ ಮಾತಿದೆ ಗೊತ್ತಾ, ಹಳ್ಳಿಯಿಂದ ಡೆಲ್ಲಿವರೆಗೂ ಅಂತ. ಹಂಗೆ ಇದು ಕಾಡಿನಿಂದ ಕೆನಡಾವರೆಗೂ. ಎಷ್ಟು ಚಂದದ ನೃತ್ಯ ಮಾಡಿದ್ರು. ನಿಜವಾಗ್ಲೂ ಈ ಚಪ್ಪಾಳೆ ಸಾಲೋದಿಲ್ಲ. ಜೋರು ಚಪ್ಪಾಳೆ ಕೊಡಿ. ಯಾಕಂದ್ರೆ ಕಾರ್ಯಕ್ರಮ ಆರಂಭ ಆದಾಗಿಂದನೂ ನಾವು ನೋಡ್ತಾ ಇದ್ವು, ಈ ವೇದಿಕೆಯಲ್ಲಿ ನಡೆಯೋದೆಲ್ಲವೂ ಕೂಡ ಘನತವೆತ್ತ ಕಾರ್ಯಕ್ರಮಗಳು, ಗಾಂಭೀರ್ಯ ಕಾರ್ಯಕ್ರಮಗಳು. ಎಲ್ಲರೂ ನೋಡುವಂತಹ ಪ್ರೇಕ್ಷಕರು ಕೂತಲ್ಲಿ ಕೂತು ಅಲ್ಲೇ ತಲೆದೂಗ್ತಾ ಇರ್ತಾರೆ, ಕೂತಲ್ಲಿ ತಾಳ ಹಾಕ್ತಾ ಇರ್ತಾರೆ. ಹಬ್ಬ ಅಂದ್ರೆ ಕೂತ ಜಾಗದಲ್ಲಿ ಕಾಲ್ನ ಹಿಂಗ್ ಅಲ್ಲಾಡಿಸ್ತಾ ಹೆಜ್ಜೆ ಹಾಕ್ಬೋದು ಅಷ್ಟೇ. ಆದರೆ ಈ ವೇದಿಕೆಯಲ್ಲಿ ವೇದಿಕೆ ಮುಂಭಾಗ ಕೂತವರು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನಗ್ತಾನೆ ಇದ್ರು. ಎಲ್ಲರ ಮುಖದಲ್ಲಿ ನಗು ತರಿಸಿದ್ದು ಈ ಪುಟಾಣಿಗಳು. ಜೋರು ಚಪ್ಪಾಳೆ ಬರದೆ ಈ ಪುಟಾಣಿಗಳಿಗೆ. ಬಹಳ ಹೆಮ್ಮೆ ಪಡೋ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿಲ್ ಕೂತು ಆನೆ ಮೇಲೆ ರಾಜಮಾರ್ಗದಲ್ಲಿ ರಾಜಗಾಂಭೀರ್ಯದಿಂದ ಹೋಗ್ತಿರ್ತಾರೆ ಅಂದ್ರೆ, ಆನೆಗಳನ್ನ ರಾಜಗಾಂಭೀರ್ಯದಿಂದ ಕೊಂಡೊಯ್ಯೋದೆ ನಮ್ಮ ಮಾವುತರು. ಆ ಮಾವುತರ ಮಕ್ಕಳೇ ಇವರುಗಳು. ಈ ಎಲ್ಲಾ ಪುಟಾಣಿಗಳಿಗೆ ಶುಭವಾಗ್ಲಿ. ನೀನ್ ಕನ್ನಡಕ ಕೊಡ್ತೀನ ಒಂದ್ಸಲ ಹಾಕೊಂಡು ನೋಡ್ತೀನಿ. ಇರ್ಲಿ, ಥ್ಯಾಂಕ್ ಯು. ಈಗ ಇಷ್ಟು ಪುಟಾಣಿಗಳಿಗೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪರವಾಗಿ ಪ್ರೋತ್ಸಾಹಿಸೋದಕ್ಕೆ, ಹುರಿದುಂಬಿಸೋದಕ್ಕೆ ಹಾಗೂ ಅವರ ಈ ನೃತ್ಯಕ್ಕೆ ಬೆನ್ನು ತಟ್ಟೋದಕ್ಕೆ ಸಾಂಗ್ ಹೇಳ್ತೀಯಾ? ಬೇಡ ಬಿಡ ತೆಗಿ, ಕುಣಿದಿದೆಯಲ್ಲ ಚೆನ್ನಾಗಿ ಸಾಕು. ಓಕೆ, ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮ್ಮ ದಸರಾ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರು ಅಹಿಂದ ಜವರಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೇನೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಕಾರ್ಯದರ್ಶಿಗಳು ಮತ್ತು ಮೈಸೂರು ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಡಾಕ್ಟರ್ MD ಸುದರ್ಶನ್ ರವರು ಹಾಗೂ ವೇದಿಕೆ ಅಧಿಕಾರಿಗಳು ರಂಜಿತ್ ರವರು ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತೀವಿ. ಹಾಗೇನೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಉಪಾಧ್ಯಕ್ಷಗಳಾಗಿರುವಂತಹ ಡಾಕ್ಟರ್ ಶ್ವೇತಾ ಮಡಪ್ಪಾಡಿ ಅವರು, ಸಂತೋಷ್ ಹಿಮ್ಮಿ ಅವರು, ಹಿನ್ಕಲ್ ಮಂಜುರವರು, ನಜರಾಬಾದ್ ನಟರಾಜರವರು, R ಭಾಸ್ಕರ್ ಅವರು, ಇಷ್ಟು ಜನ ಈ ವೇದಿಕೆ ಬರ್ಬೇಕಾಗಿ ನಾವು ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಈ ಪುಟಾಣಿಗಳ ಪರಿಚಯ ಮಾಡ್ತೀನಿ. ದಯವಿಟ್ಟು ಎಲ್ಲ ಗಮನಿಸಿ, ಈ ಪುಟಾಣಿಗಳ ಪರಿಚಯ ಮಾಡ್ತೀನಿ. ಜೋರು ಜೋರು ಚಪ್ಪಾಳೆ ಕೊಡಿ ಅವ್ರಗಳಿಗೆ, ಆಯ್ತಾ? ನಿಮ್ಗಳ ಹೆಸರು ಹೇಳಿದಾಗ ನೀವು ಕೈ ಮುಗಿಬೇಕ್ರಪ್ಪ. ಓಕೆ, ಅಭಿ ಜೋರ್ ಚಪ್ಪಾಳೆ ಬರ್ಲಿ. ದಿತಿನ್, ಶರತ್, ಜಗ, ಮನೋಜ್, ಅಂಜಲಿ, ಶ್ರಾವಣಿ, ತಾರುಣ್ಯ, ಗಾಯತ್ರಿ, ರಾಧಾ, ಕೃತಿಕಾ, ರಾಜೇಶ್ವರಿ, ಮಾನಸಿ, ಸಂಗೀತ. ಎಲ್ಲ ಪುಟಾಣಿಗಳಿಗೂ ಮತ್ತೊಮ್ಮೆ ಅಭಿನಂದನೆಗಳು. ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಇಷ್ಟು ಸುಂದರವಾದ ನೃತ್ಯವನ್ನ ನಿರ್ದೇಶನ ಮಾಡಿದವರು ನಮ್ಮ ಸುಮತಿ ಮೇಡಮ್ನವರು ಮತ್ತು ಅವರಿಗೆ
ಸಂಗೀತದ ಸಂಯೋಜನೆಯಲ್ಲಿ ನಮ್ಮ ಪ್ರಖ್ಯಾತ ಜಾನಪದ ಮತ್ತು ರಂಗಭೂಮಿ ಕಲಾವಿದರು ನಿರ್ದೇಶಕರಾದಂತಹ ಶ್ರೀಯುತ ಜನಾರ್ದನ್ ರವರು, ಹಾಗೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಇದೀಗ ವೇದಿಕೆಗೆ ಆಗಮಿಸಿ ಈ ಅದ್ಭುತವಾದಂತ ನವೋಲ್ಲಾಸವನ್ನ ತರೋದ್ರ ಜೊತೆಗೆ ನಾವೆಲ್ಲರೂ ಫ್ರೆಂಡ್ಸು ಅಂತಂದ್ರೆ ರಮ್ಯಾ, ರಶ್ಮಿ ಅಂತ ಹೆಸರು ಹೇಳ್ತೀವಿ. ಅದ್ಭುತವಾದಂತ ಈ ಮೈಸೂರು ದಸರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿರುವಂತ ಎಲ್ಲ ಆನೆಗಳ ಜೊತೆ ಸ್ನೇಹವನ್ನ ಇಟ್ಕೊಂಡಿರುವಂತ ನಮ್ಮ ಕಾಡಿನ ಮಕ್ಕಳು, ಪರಿಸರದ ಅನನ್ಯ ಕೊಡುಗೆ ರತ್ನಗಳು ಇವರು ಅಂತ ನಾನು ಬಹಳ ಪ್ರೀತಿಯಿಂದ ಹೇಳಬಹುದು. ಈಗ ಬಂಧುಗಳೇ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇದು ಅವರ ಒಂದು ಹಬ್ಬದಲ್ಲಿ ಮಾಡುವಂತಹ ನೃತ್ಯ. ಅವರ ಹಬ್ಬ ಕುಂಡೆ ಹಬ್ಬ. ಕುಂಡೆ ಹಬ್ಬದಲ್ಲಿ ಆಡುವಂತಹ ಹಾಡು, ಅವರ ನೃತ್ಯವನ್ನು ಇಲ್ಲಿ ತಂದಿದ್ದಾರೆ, ದಸರಾ ವೇದಿಕೆಯಲ್ಲಿ ಮಾಡಿದ್ದಾರೆ. ಹುಡುಗರ, ನೀವುಗಳು ನಿಮ್ಮ ಹಬ್ಬಕ್ಕೆ ಜೈಕಾರ ಆಗ್ತೀರಾ? ಆಗ್ತಾರೆ ಎಲ್ರು? ಮೊದಲಿಗೆ ನಮ್ ದಸರಾಗ ಹಾಕೋಣ, ನಾಡ ಹಬ್ಬ ದಸರಾಗೆ, ಹಾಗೂ ಇವರ ಸಾಂಪ್ರದಾಯಿಕ ಹಬ್ಬ ಕುಂಡೆ ಹಬ್ಬಕ್ಕೆ, ಹಾಗೂ ತಾಯಿ ಚಾಮುಂಡೇಶ್ವರಿಗೆ, ಇವರ ಇಷ್ಟ ದೇವತೆ ಅಂಬಾಳಮ್ಮಂಗೆ ಧನ್ಯವಾದ. ಎಲ್ಲ ಅದ್ಭುತವಾದಂತ ಪುಟಾಣಿ ಕಲಾವಿದರನ್ನ ಒನ್ಸ್ ಮೋರ ಸರ್, ಸುದರ್ಶನ್ ಸರ್ ಒನ್ಸ್ ಮೋರ್ ಅಂತ ಹೇಳ್ತಿದ್ದಾರೆ. ಕೊನೆದೊಂದ್ ಬಿಟ್ಟು ಸರ್. ಸರ್ ಮುಂದಿನ ಬಾರಿ ಇನ್ನು ಸಾಕಷ್ಟು ಕಾರ್ಯಕ್ರಮಗಳಿದೆ. ಬಹಳ ದೊಡ್ಡ ಕಲಾವಿದರೆಲ್ಲರೂ ಬಂದು ಇನ್ನು ಈ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡೋರಿದ್ದಾರೆ. ಈಗಾಗಲೇ ನಾವು ಕಣ್ತುಂಬಾ ನಮಗೆ ಸಾಕು ಅನ್ನೋಷ್ಟು ಈ ನೃತ್ಯದ ಸೊಬಗನ್ನ ಕಣ್ತುಂಬಿಕೊಂಡಿದ್ದೀವಿ. ಮತ್ತೆ ಇದನ್ನ ಇನ್ನೊಂದು ಉತ್ಸವದಲ್ಲಿ ಈ ಸುಂದರವಾದ ನೃತ್ಯವನ್ನ ಕಣ್ತುಂಬಿಕೊಳ್ಳೋಣ. ನಿಮ್ಮ ಅಭಿಮಾನಕ್ಕೆ ಈ ಎಲ್ಲ ಹುಡುಗರ ಪರವಾಗಿ ಧನ್ಯವಾದಗಳು ಸರ್. ಖಂಡಿತ ಮುಂದಿನ ವರ್ಷ ಇದಕ್ಕಿಂತ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿ ವೇದಿಕೆಗೆ ಬರ್ತಾರೆ. ಮತ್ತೊಮ್ಮೆ ಇಡೀ ತಂಡದಲ್ಲಿ ಸಂಗೀತ ಸಹಕಾರ ಜನಾರ್ದನ್ ಜನ್ನಿಯವರು, ನಿರ್ದೇಶನ ಮತ್ತು ಪರಿಕಲ್ಪನೆ ಸುಮತಿಯವರು, ಸಹ ನಿರ್ದೇಶನ ಮಾನಸಿಯವರು, ಇವರಿಗೆ ಸಹಾಯ ಸನ್ಮತಿಯವರು, ಸಂಘಟನೆ ಹಾಗೂ ಇದಕ್ಕೆ ಬೆಳಕು ಸಂಯೋಜನೆ ಮಧು ಮಳವಳ್ಳಿಯವರು, ಸಹಕಾರ ಮಾಡಿದ್ದು ಪ್ರಕಾಶ್ ಹಾಗೂ ಹೈಂದ ಜವರಪ್ನವರು. ಇವರಿಷ್ಟು ಜನ ಹುಡುಗರು ಮತ್ತಿಗೋಡು, ರಾಂಪುರ, ದುಬಾರೆಯ ಆನೆ ಕ್ಯಾಂಪ್ಗಳಿಂದ ಬಂದಿರ್ತಾರೆ. ಇನ್ನೇನು 2 ದಿನದಲ್ಲಿ ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿಯಲ್ಲಿರ್ತಾರೆ. ಚಿನ್ನದ ಅಂಬಾರಿಯಲ್ಲಿ ಮೈಸೂರಿನ ರಾಜಬೀದಿಯಲ್ಲಿ ರಾಜಗಾಂಭೀರ್ಯದ ಗಜನಡೆ ನಡೆಯುತ್ತೆ. ಗಜನಡೆಯಲ್ಲಿ ತಾಯಿ ಚಾಮುಂಡೇಶ್ವರಿ ವಿಜೃಂಭಿಸ್ತಾರೆ. ಓ, ಜೋರು ಚಪ್ಪಾಳೆ ಬರಲಿ. ಸುಮಾರು ಒಂದು 15ರಿಂದ 20 ದಿನ ಅಥವಾ ಹೆಚ್ಚಂದ್ರೆ 1 ತಿಂಗಳ ಕಾಲ ಇವರು ತಮ್ಮ ಪರಿಸರದ ಮಧ್ಯದಲ್ಲಿರುವಂತ ಬುಡಕಟ್ಟು ಜನಾಂಗದ ನಮ್ಮ ಈ ಅದ್ಭುತವಾದಂತ ಮಕ್ಕಳು ಈ ನಾಡಿಗೆ ಬಂದು ಅಲ್ಲೂ ಮೈಸೂರು ಅರಮನೆಯ ಅಂಗಳದಲ್ಲಿ ಆಟ ಆಡ್ಕೊಂಡು, ಆರೋಗ್ಯ ಆನೆಗಳ ಜೊತೆಯಲ್ಲಿ ಮತ್ತಷ್ಟು ಆಟ ಆಡ್ಕೊಂಡು, ಈ ವೈಭವದ ಅರಮನೆಯ ಸೌಂದರ್ಯವನ್ನ ನೋಡ್ಕೊಂಡು ನಮ್ಮೆಲ್ಲರ ಜೊತೆ ಬೆರೆತು ಇಷ್ಟು ದಿನ ಜೀವನವನ್ನ ನಡೆಸಿದ್ದಾರೆ. ಅದರ ಪರಿಸಮಾಪ್ತಿಯಲ್ಲಿ ಈ ಸುಂದರವಾದ ನೃತ್ಯದ ಜೊತೆಗೆ ಅವರು ಮುಂದೆ 2 ದಿನಗಳಲ್ಲಿ 3 ದಿನಗಳಲ್ಲಿ ನಮ್ಮ ಮುಂದೆ ಕಾಣಿಸ್ಕೊಳ್ಳಿರುವಂತಹ ಜಂಬೂ ಸವಾರಿಯಲ್ಲಿ ಈ ಎಲ್ಲ ಪುಟಾಣಿಗಳ ಪರಿವಾರದವರು, ಮಾವುತರು ಮತ್ತು ಕಾವಾಡಿಗಳು ನಮ್ಮ ಈ ಗಜಪಡೆ ಏನಿದೆ ಅದನ್ನ ಸಿದ್ಧ ಮಾಡಿದ್ದಾರೆ. ಜಂಬೂ ಸವಾರಿಯಲ್ಲಿ ಆ ಗಜಪಡೆಯ ಒಂದು ವೈಭವವನ್ನ, ಗಾಂಭೀರ್ಯವನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳಬಹುದು. ಆತ್ಮೀಯರೇ, ಈ ಸಂಜೆಯ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ವತಿಯಿಂದ ಆಯೋಜನೆಗೊಂಡಿರುವಂತಹ ವೈಭವದ ಅರಮನೆ ವೇದಿಕೆ ಮುಂಭಾಗದಲ್ಲಿ ಮುಂದಿನ ಕಾರ್ಯಕ್ರಮ ಅಂತಂದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಅತ್ಯಂತ ಪ್ರಖ್ಯಾತ ಕರ್ನಾಟಕ ಗಾಯನ ಕಲಾವಿದರಾಗಿರುವಂತ ಪದ್ಮಶ್ರೀ ಪದ್ಮಭೂಷಣ ಶ್ರೀಮತಿ ಸುಧಾ ರಘುನಾಥನ್ ರವರ ಕರ್ನಾಟಕ ಗಾಯನ ಕಚೇರಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲಾ ಕಲೆಗಳಿಗೂ ಎಲ್ಲದಕ್ಕೂ ಅಧಿದೇವತೆಯಾಗಿರುವಂತ ತಾಯಿ ಶಾರದೆಯನ್ನ ಅಭಿವಂದಿಸುವಂತ ಈ ಶರನ್ನವರಾತ್ರಿಗಳ ಶುಭ ಸಪ್ತಮಿಯ ಸಂಜೆ ಅಂತಂದ್ರೆ ಅದು ಸಂಗೀತದ ಅಧಿದೇವತೆಯಾಗಿರುವಂತ ಹಂಸವಾಹಿನಿಯಾಗಿರುವಂತ ಅಜರಾಣಿಯಾಗಿರುವಂತ ಶಾರದೆಯನ್ನ ವಂದಿಸುತ್ತಾ, ಹಾಗೆ ಸಪ್ತ ಸ್ವರಗಳ ಮಾಲಿಕೆಯ ಈ ಕರ್ನಾಟಕ ಗಾಯನ ಸುಧೆಯನ್ನ ನಮಗಾಗಿ ಹರಿಸಲು ಆಗಮಿಸ್ತಾ ಇದ್ದಾರೆ ವೇದಿಕೆಗೆ ಶ್ರೀಮತಿ ಪದ್ಮಶ್ರೀ ಸುಧಾ ರಘುನಾಥನ್ ರವರು. ಪದ್ಮಶ್ರೀ ಪದ್ಮಭೂಷಣ ಕಲೈ ಮಾಮಣಿ ಶ್ರೀಮತಿ ಸುಧಾ ರಘುನಾಥನ್ ರವರು ಭಾರತೀಯ ಕರ್ನಾಟಕ ಸಂಗೀತ ಗಾಯಕರು ಮತ್ತು ಸಂಯೋಜಕರು. ತಮ್ಮ ತಾಯಿ ವಿ ಚೂಡಾಮಣಿರವರಿಂದ ಕರ್ನಾಟಕ ಸಂಗೀತದ ಆರಂಭಿಕ ತರಬೇತಿ, ಭಜನೆಗಳು, ಭಕ್ತಿ ಗೀತೆಗಳನ್ನ ಕಲಿಯಲು ಪ್ರಾರಂಭಿಸಿದರು. ನಂತರದಲ್ಲಿ ಸಂಗೀತ ಶಿಕ್ಷಣ BV ಲಕ್ಷ್ಮಣ್ ರವರ ನೇತೃತ್ವದಲ್ಲಿ.
ತದನಂತರ 1977ರಲ್ಲಿ ನಮ್ಮ ಕರ್ನಾಟಕ ಗಾಯನ ಪದ್ಧತಿಯ ಮೇರು ಶಿಖರದಂತಿರುವಂಥ, ಶಿ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ದ ಡಾಯನ್ ಆಫ್ ಕರ್ನಾಟಿಕ್ ಮ್ಯೂಸಿಕ್, ಡಾಕ್ಟರ್ ML ವಸಂತಕುಮಾರಿರವರ ಅಡಿಯಲ್ಲಿ ನೂರಾರು ಕಾರ್ಯಕ್ರಮಗಳಲ್ಲಿ ಅವರ ಜೊತೆಯಾಗೋದಕ್ಕೂ ಮುನ್ನ ಹಲವಾರು ವರ್ಷಗಳ ಕಾಲ ಅವರಲ್ಲಿ ಸಂಗೀತದ ತರಬೇತಿಯನ್ನ ಪಡೀತಾರೆ. ಅದು ಹೇಗೆ ಅಂತಂದ್ರೆ, ಇವತ್ತು ನಾವು ಯಾವುದೋ ಸಂಗೀತ ನೃತ್ಯ ಶಾಲೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾರದಲ್ಲಿ 2-3 ಗಂಟೆ ಕಲಿತು ಬರುವ ಹಾಗಲ್ಲ. ಗುರು ಶಿಷ್ಯ ಪದ್ಧತಿಯಲ್ಲಿ ಸಾಂಪ್ರದಾಯಿಕವಾಗಿ ಈ ಕಲೆಯನ್ನ ತಾವು ಕರಗತ ಮಾಡ್ಕೊಳ್ತಾರೆ. ಕಲೈ ಮಾಮಣಿ, ಸಂಗೀತ ಸರಸ್ವತಿ, ಸಂಗೀತ ಚೂಡಾಮಣಿ, ಸಂಗೀತ ಕಲಾಸಾರಥಿ ಇವೆಲ್ಲ ರಾಜ್ಯ ಮತ್ತು ವಿವಿಧ ರಾಷ್ಟ್ರ ಮಟ್ಟದ ಗೌರವ ಪುರಸ್ಕಾರಗಳೊಂದಿಗೆ 2004ರಲ್ಲಿ ಭಾರತದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದಂಥ ಪದ್ಮಶ್ರೀ ಪುರಸ್ಕಾರ, 2013ರಲ್ಲಿ ಸಂಗೀತ ಕಲಾನಿಧಿ, ಹಾಗೆ 2015ನೇ ಇಸ್ವಿಯಲ್ಲಿ ಪದ್ಮಭೂಷಣ ಗೌರವ ಪುರಸ್ಕಾರವನ್ನ ಪಡೆದಿರುವಂಥ ನಮ್ಮ ಪಕ್ಕದ ರಾಜ್ಯವಾಗಿರುವಂಥ ತಮಿಳುನಾಡಿನ ಶ್ರೀಮತಿ ಸುಧಾ ರಘುನಾಥನ್ ಮತ್ತು ತಂಡದವರನ್ನ, ಎಲ್ಲ ಕಲಾವಿದರನ್ನ ಸಗೌರವವಾಗಿ ಈ ಸಂಜೆಯ ಸಂಗೀತ ಗಾಯನ ಕಾರ್ಯಕ್ರಮಕ್ಕೆ ಮೈಸೂರು ಅರಮನೆಯ ಈ ಭವ್ಯ ಪ್ರಾಂಗಣಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಲೆಫ್ಟ್ ಲೋಸ್ ಬೇಕು ಸರ್, ನಂಗೆ ಬೇಕು ಇಲ್ಲಿ. ಲೆಫ್ಟ್ ರೈಟ್ ಎರಡು ಚೆಕ್ ಮಾಡಕ್ಕೆ ಹೇಳು. ಚೆಕ್ ಮಾಡಕ್ಕೆ C4 ಬರ್ತಾ ಇಲ್ಲ ಮ್ಯೂಟ್ ಮಾಡಿದ್ದೀನಿ. ಚೆಕ್ ಮಾಡಕ್ಕೆ
ಚೆಕ್ ಮಾಡಕ್ಕೆ ಹೇಳಿ ಸರ್. ಘಟಮ್ ಮೈಕ್. ಮಾಡಿದ್ದೀನಿ. ನಾಯ್ಸ್ ಬರ್ತಾ ಇದೆ. ನಾಯ್ಸ್. ಓಕೆ, ನೆಕ್ಸ್ಟ್ ಚಾನಲ್ ಯಾವ್ದು ಕಟ್ ಮಾಡಿದ್ದಾರೆ ಹೇಳಿ. ಘಟಮ್ ಆಮೇಲೆ ಚೆಕ್ ಮಾಡೋಣ. ಇದೀಗ ವೇದಿಕೆಗೆ ಅತ್ಯಂತ ಗೌರವದಿಂದ ಬರ್ಮಾಡ್ಕೊಳ್ತಾ ಇದ್ದೇವೆ ಪದ್ಮಶ್ರೀ, ಪದ್ಮಭೂಷಣ, ಕಲೈಮಾಮಣಿ, ಸಂಗೀತ ಸರಸ್ವತಿ ಶ್ರೀಮತಿ ಸುಧಾ ರಘುನಾಥನ್ ರವರನ್ನ ವೈಭವದ ಅರಮನೆಯ ವೇದಿಕೆಯ ಮುಂಭಾಗದ ಈ ಸಂಜೆಯ ಕರ್ನಾಟಕ ಗಾಯನ ಕಚೇರಿಗೆ ಅವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿರುವಂತಹ ಎಲ್ಲ ವಿದ್ವನ್ಮಣಿಗಳಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಂಧುಗಳೇ, ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ನನ್ನ ಸಹ ನಿರೂಪಕ್ಕೆ ಇಷ್ಟು ಹೊತ್ತು ಹೇಳದಂತೆ ನಮ್ಮ ಭಾರತ ದೇಶ ಕಂಡಂತಹ ಪ್ರಖ್ಯಾತ ಅಂತ ಹೇಳ್ಬೋದು ಅಂತಹ ಸಂಗೀತ ಲೋಕದ ಮೇರು ಧ್ರುವತಾರೆ ಈ ವೇದಿಕೆಯಲ್ಲಿರುವಂತಹದ್ದು. ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳ ಪುರಸ್ಕೃತರಾಗಿರುವಂತಹ ಇವರು ಈ ದಿನ ಕಾರ್ಯಕ್ರಮ ಕೊಡ್ತಾ ಇರುವಂತಹದ್ದು. ಇವರ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇರುವಂತಹದ್ದು ಸದಾ ನೆನಪಿರುತ್ತೆ ಅಂತ ಹೇಳ್ತಾ ಇವರ ಜೊತೆಯಾಗಿರುವಂತಹ ಇವರ ತಂಡದವರ ಪರಿಚಯವನ್ನ ನಾನು ಮಾಡ್ತಾ ಇದ್ದೇನೆ. ಮೊದಲಿಗೆ ವೈಲಿನ್ ನಲ್ಲಿ ಎಂಬರ್ ಕಣ್ಣನವರು ಅವರ ಜೊತೆಗಿದ್ದಾರೆ. ಹಾಗೂ ಮೃದಂಗದಲ್ಲಿ ಸ್ಕಂದ ಸುಬ್ರಹ್ಮಣ್ಯನ್ ಅವರಿದ್ದಾರೆ. ಹಾಗೂ ಮೋರ್ಸಿಂಗ್ ನಲ್ಲಿ ಆರ್ ರಾಮನ್ ರವರಿದ್ದಾರೆ. ಹಾಗೂ ಘಟಂನಲ್ಲಿ ಮಡಿಪಾಕಂ ಮುರಳಿ ಅವರಿದ್ದಾರೆ. ಈ ಎಲ್ಲ ಸಹ ಕಲಾವಿದರೊಂದಿಗೆ ಇದೀಗ ಈ ವೇದಿಕೆಯಲ್ಲಿ ಒಂದಷ್ಟು ಸಮಯ ಅವರ ಒಂದು ಧ್ವನಿಯಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಆಲಿಸೋಣ. ಒಮ್ಮೆ ಅಭಿಮಾನದಿಂದ ಗೌರವಪೂರ್ವಕವಾಗಿ ಜೋರು ಚಪ್ಪಾಳೆ ಕೊಡಿ. ಇದೀಗ ಆರಂಭವಾಗ್ತಾ ಇದೆ ವಿದೂಷಿ ಸುಧಾ ರಘುನಾಥನ್ ಮತ್ತು ತಂಡದವರಿಂದ ಶಾಸ್ತ್ರೀಯ ಸಂಗೀತ. ಮಾನಿಟರ್ ಬೇಕಾ ಅವ್ರಿಗೆ? ಓಕೆ, ವಾಯ್ಸ್ ಮೈಕ್ ಯಾವುದು ಸರ್? ಓಕೆ, ಯಾವ ಮೈಕ್ ಹಾಕಿದ್ದಾರೆ? Check, check, check.
ನಮಸ್ಕಾರ ಮೈಸೂರು, ಸುಸ್ವಾಗತ ನಿಮ್ಮೆಲ್ಲರಿಗೂ. ಸಂತೋಷವಾಗಿದೆ ಇಲ್ಲಿ ಈ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ನಿಮ್ಮ ಮುಂಚೆ ಹಾಡೋದು, ಎಸ್ಪೆಷಲಿ ಫಾರ್ ದ ದಸರಾ ಫೆಸ್ಟಿವಲ್. ಥ್ಯಾಂಕ್ ಯು ಟು ದಿ ಆರ್ಗನೈಸರ್ಸ್ ಫಾರ್ ಬ್ರಿಂಗಿಂಗ್ ಅಸ್ ಹಿಯರ್. ಸ್ವಲ್ಪ ಹೊತ್ತಾಯಿತು ಗೊತ್ತು, ಆದ್ರೇನು ನೀವೆಲ್ಲರೂ ಇರಬೇಕು ಕೊನೆವರೆಗೂ. 1 ಗಂಟೆ ಹಾಡ್ತೀವಿ, ಸೊ ನಿಮ್ಮ ಊಟ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಅಷ್ಟೇ ಮಾತಾಡ್ತೀನಿ, ಇವಾಗ ಸಂಗೀತಾನೆ. ಮೋಸ್ಟ್ಲಿ ಕೃತೀಸ್ ಆನ್ ದೇವಿ, ಬಟ್ ಆಫ್ ಕೋರ್ಸ್ ನವರಾತ್ರಿ ಅಂದರೆ ಎಲ್ಲ ದೇವರು ವರ್ಷಿಪ್ ಮಾಡ್ತೀವಿ. ಸೊ ಮೇ ಬಿ one on Venkateshwara, one on Shiva, and Dasara Kritis. Mate Malaya Dvaja Pandya Sanjate Mate Malaya ಪಾಂಡ್ಯ ಸಂಜಾತೆ ಮಾತಂಗ ವದನ ಗುಹ ಮಾತೆ ಮಲಯ ಧ್ವಜ ಪಾಂಡ್ಯ ಸಂಜಾತೆ ಮಾತಂಗ ವದನ ಗುಹ ಮಾತೆ ಮಲಯ ಧ್ವಜ ಪಾಂಡ್ಯ ಸಂಜಾತೆ ಶತೋದರಿ ಶಂಕರಿ ಮಾತೆ ಮಲಯ ಧ್ವಜ ಪಾಂಡ್ಯ ಸಂಜಾತೆ ಮಾತಂಗ ವದನ ಗುಗ ಶತೋದರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಕಾಯ ಗೌರಿ ಶತೋದರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಕಾಯ ಗೌರಿ ದಾದಾ ನಿದದ 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 ನಿ ಪಮರಾದ ನಿರಿ ಸನಿ ಸದನಿ ಸಾದ ಪಮಮದಾದ ನಿಗರಿ ನಿರಿ ಸದನಿ ಸದವ ಬದದ ಮಗ ಮಪ ಪಮ ಪದ ದನಿ ದ ಬದಾದ ರಿ ಸನಿ ದನಿ ದ ಮದನಿ ಮನಿದ ಸಾಸ ಪದ ನಿದಾದ ಮದನಿ ಸನಿ ದಾದ ಪದಾದ ನಿದಾದ ಸದರಿದ ಮದನಿ ಸನಿ ದಾನಿ ಸನಿ ನಿದ ದ ಪಬದಾದ ನಿದದ 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 ನಿ ಪಬದಾದ ನಿರಿ ಸನಿ ಸದನಿ ಸದ ಪಬದಾದ ನಿರಿ ನಿರಿ ಸದನಿ ಸದ ಪಬದಾದ ಮಗ ಪಬ ಪಬದಾದ ನಿದ ದಾರಿ ಸನಿ ದನಿ ದಾದ ಮಗನಿ ಬನಿ ದ ಸದ ಮಗನಿ ದ ಮಗನಿ ಸನಿ ದಾದ ಬಲಾದ ನಿದಾದ ಸದರಿ ದ ಮಗನಿ ಸನಿ ದ ತನಿ ನಿದ ಪಬ ತಾಂ ತಾಂ ತಕ ಜನು ದದ ನಿದ ಗಿನಿ ಕಿಟ ತಾಂ ತ ಕುಬು ದನಿ ದ ಜನು ದದ ಪಬ ತಾಂ ತ ನಿದ ನಿದ ಸನಿ ನಿದ ನಿದ ಜಂ ಜಂ ತ ಕುಟ ಕುಟರಿ ನಂ ಕರಿ ತರಿ ಸಿನ ಕರಿ ಜಿ ಕು ಮಗನಿ ದದನು ಸದರಿ ನಿದ ಜಂ ದನಿ ನಿದ ಕಿಟ ದಾದ ಬಲಾದ ಕರಿ ಕು ಸದರಿ ದ ಮಗನಿ ಸನಿ ದ ಸದರಿ ನಿದ ಗೊಂಗಾತ ಸಕಲ ಕಲಾನಿ ಪೂರ್ಣ ಚತುರ್ಗತಾತ ವಿವಿಧ ಮದ ಸಮಯ ಸಮರ ಸದಾತ ಸುಲಭ ಹೃದಯ ಮಧುರ ವಶನದಾತ ಸರಸರು ಶಿರಧರ ಸ್ವರಲಯ ಗೀತ ಸುಖದ ನಿಜ ಭಾವ ರಸಿಕ ವರದಾತ ಮಹಿಷೂರ
श्यामे सकल भुवन सर्वभौमे श्यामे सकल भुवन सर्वभौमे शशिमण्डलमध्यगे श्यामे सकल भुवन सर्वभौमे शशिमण्डलमध्यगे श्यामे सकल भुवन सार्वभौमे शशिमण्डलमध्यगे मामा पनिधद पप मग मामा पनिधद पप मग ಗಜವದನ ಬೇಡುವೆ ಗೌರಿ ತನಯ 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 सरसी जनाब श्री
Isagari bagani basani isagari bagani sani bagani sani sari gabani sari gabani gajavadana bagani babasani ni isagari gani sani bagani sani sari gabani sari gabani gajavadana. Can we have a little more of the voice on the monitors, please? Bari voice ಕೊಟ್ರಿ sir. Saraswati Saraswati namastubhyam varade kamarupini vidyarambam karishyami siddhirvavatu me sada
सरस्वती मामवतु श्री सरस्वती मामवतु श्री सरस्वती कामकातिपीठ निवासिनी मामवतु श्री सरस्वती कामकातिपीठ निवासिनी मामवतु श्री सरस्वती
బ్రహ్మమొకటే పరబ్రహ్మం బ్రహ్మమొకటే పరబ్రహ్మం ఒకటే పరబ్రహ్మం ఒకటే పరబ్రహ్మం ఒకటే తందనానా 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 భళ తందనానా భళ తందనానా భళ తందనానా
ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯ
लक्ष्मीं क्षीरसमुद्र राजतनया श्रीरङ्गधामेश्वरी दासीभूत समस्त देववनिता दासीभूत समस्त देववनितां लोकैकदीपाङ्कुरा त्वां त्रैलोक्यकुटुम्बिनीं सरसिजा वन्दे मुकुन्दप्रिया भाग्यद लक्ष्मी वरनमः भाग्यद लक्ष्मी वरनमः भाग्यद लक्ष्मी वरनमः ಈ ಸೌಭಾಗ್ಯದ ಲಕ್ಷ್ಮೀ ಸೌಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಲ್ಗಳ ಬಳಿಯ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಲ್ಗಳ ಬಳಿಯ ತೋರುತ್ತ ಹೆಜ್ಜೆಯ ಸಾಲು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯೊಂದಿಗೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಲ್ಗಳ ಬಳಿಯ ತೋರುತ್ತ ಹೆಜ್ಜೆಯ ಸಾಲು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯೊಂದಿಗೆ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಹಸಿರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲರಾಯ ಚೊಕ್ಕ ಪುರಂದರ ವಿಠಲರಾಯ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಹಸಿರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲರಾಯ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ಧನಲಕ್ಷ್ಮಿ
ಜಗದೋದ್ಧಾರನ್ ಆಡಿಸಿದಳು ಜಗದೋದ್ಧಾರನ್ ಆಡಿಸಿದಳೆ ಶೋಭೆ ಜಗದೋದ್ಧಾರನ್ ಆಡಿಸಿದಳೆ
ಮುಕುಂದ ಮಾಧವ ಮುರಳಿ ಮಾಧವ ಮುರಳಿ ಹರಿ ಮುಕುಂದ ಗೋಕುಲವಾಸ ಗೋಪಾಲ ಕೃಷ್ಣ ಮಾಧವ ಮುರಳಿ ಹರಿ ಮುಕುಂದ ರಾಧಾ ವಲ್ಲಭ ರುಕ್ಮಿಣಿ ಕೃಷ್ಣ ರಾಧಾ ವಲ್ಲಭ ರಾಧಾ ವಲ್ಲಭ ರುಕ್ಮಿಣಿ ಕೃಷ್ಣ ಬೃಂದಾವನ ವಿಹಾರಿ ಕೃಷ್ಣ ಬೃಂದಾವನ ವಿಹಾರಿ ಕೃಷ್ಣ भो शम्भो शिव शम्भो स्वयम्भो जटाधरं 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 पार्वती पार्वती वामभागं सदाशिवं 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 रुद्रं अनन्तरूपं चिदम्बरेशं हृदि भावयामि शिवाय
ಸ್ವಯಂಭೂ 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 ಡಂಗುರವ ಸಾರಿರಯ್ಯ ಸಾರಿರಯ್ಯ ಡಂಗುರವ ಸಾರಿರಯ್ಯ ಡಂಗುರವ ಸಾರಿರಯ್ಯ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೆ ಕರದೈವವೆಂದು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೆ ಕರದೈವವೆಂದು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ಮಂಡಲಕ್ಕೆ ಪಾಂಡುರಂಗ ವಿಠಲನೆ ಕರದೇವವೆಂದು ಡಂಗುರವ ಸಾರಿರಯ್ಯ ಹರಿಯು ಮುಡಿದ ಹೂವ ಹರಿವ ನದಿ ಹೊತ್ತುಕೊಂಡು ಹರಿಯು ಮುಡಿದ ಹೂವ ಹರಿವ ನದಿ ಹೊತ್ತುಕೊಂಡು ಹರಿಯು ಮುಡಿದ ಹೂವ ಹರಿವ ನದಿ ಹೊತ್ತುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕುದ ಡಂಗುರವ ಸಾರಿರಯ್ಯ ಹರಿದು ಮುಡಿದ ಹೂವ ಹರಿವ ನದಿ ಹೊತ್ತುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕುದ ಡಂಗುರವ 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 ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೆ ಕರದೇವವೆಂದು ಡಂಗುರವ ಸಾರಿರಯ್ಯ ಒಡಲ ಜಾಗಟಯ ಮಾಡಿ ಒಡಲ ಜಾಗಟಯ ಮಾಡಿ ನುಡಿಯ ನಾಲಿಗೆಯ ಬಿಡೆದು ಒಡಲ ನುಡಿಯ ನಾಲಿಗೆಯ ಬಿಡೆದು ಬೇಡದೆ ಡಣಡಣರೆ ಬೇಡದೆ ಡಣಡಣರೆ ಬಡಿದು ಚಪ್ಪಾಳಿ ಕುದ ಬೇಡದೆ ಡಣಡಣರೆ ಬಡಿದು ಚಪ್ಪಾಳಿ ಕುದ ಡಂಗುರವ ಸಾರಿರಯ್ಯ ಡಿಂಗರಿಗ
ಸಕಲ ಜಗಕ್ಕೆ ಹರಿಯಲ್ಲದಿಲ್ಲವೆಂದು ಎಂತು ಸಕಲ ಜಗಕ್ಕೆ ಹರಿಯಲ್ಲದಿಲ್ಲವೆಂದು ಸಂತದ ಶ್ರೀ ಪುರಂದರ ವಿಠಲ ಪರದೈವವೆಂದು ಡಂಗುರ ಸಂತತ ಶ್ರೀ ಪುರಂದರ ವಿಠಲ ಪರದೈವವೆಂದು ಡಂಗುರ ಮಂಡಲಕ್ಕೆ ಪಾಂಡುರಂಗ ಮಂಡಲಕ್ಕೆ ಪಾಂಡುರಂಗ ಮಂಡಲಕ್ಕೆ ಪಾಂಡುರಂಗ ವಿಠಲನೆ ಪರದೈವ ಡಂಗುರ ಸಾರಿ ಜಯ ಡಂಗುರ ಸಾರಿ ಜಯ ಡಂಗುರ ಸಾರಿ ಜಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೆ ಪರದೈವವೆಂದು ದೀಂ ತನನ ದಿಲಿಲನ ದಿಲನ ನರದಿ ನರದಿ ತನನ ದಿಲಿಲನ ದಿಲನ ನರದಿ 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 ತನನ ದಿಲಿಲನ ದಿಲನ ನರದಿ 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 ದೀನನ ತನನನ ದೀನನ ತನನನ ದೀನನ ತನನನ ದೀನನ ತನನನ ತಿಲನ ದೀನನ ದೀನನ ಗದಿನ ಗದಿನ ಜೋಂಗ 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 ಹರಿದ ಹರಿದ ನರದಿ ನರದಿ ದೀನನ ದೀನನ ಗದಿನ ಗದಿನ ಜೋಂಗ 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 ಹರಿದ ಜೋಂಗ ಹರಿದ ಹರಿದ ನರದಿ ದೀನನ ದೀನನ ಗದಿನ ಗದಿನ ಜೋಂಗ 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 ಹರಿದ ಹರಿದ ನರದಿ ನರದಿ ದೀನನ ದೀನನ ಗದಿನ ಗದಿನ ಜೋಂಗ 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 ಹರಿದ ಹರಿದ ನರದಿ ದೀನನ ದೀನನ ಗದಿನ ಗದಿನ ಜೋಂಗ 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 ಹರಿದ ಹರಿದ ನರದಿ ಸೊಗ ಸೊನೂರ ಗಯಲು ಗೋವಿಂದರಿ ಚೀರಿತಿ ಸೊಗ ಸೊನೂರ ಗಯಲು ಗೋವಿಂದರಿ ಕ್ಷೀರ ಕ್ಷೀರ ನ್ಯಾಯ ಮೈ ಮೈ ಮನಸ್ಸು ಸಕಲ 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 ಪುಲಕಿಂಚಿ ತೀರರಿ ನಾಯನ ಕಿಂಚು ಕಿರುಳಮಣಿ ಮುರಳಿ ಸೊಗ ಸೊನೂರ ಗಯಲು ಗೋವಿಂದರಿ ಚೀರಿತಿ ಕ್ಷೀರ ಕ್ಷೀರ ನ್ಯಾಯ ಮೈ ಮೈ ಮನಸ್ಸು ಸಕಲ 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 ಪುಲಕಿಂಚಿ ತೀರರಿ ನಾಯನ ಕಿಂಚು ಕಿರುಳಮಣಿ ಮುರಳಿ ಮಾಧುರಿ ತೀರರಿ ನಾಯನ ಕಿಂಚು ಕಿರುಳಮಣಿ ಮುರಳಿ ಮಾಧುರಿ ತೀರರಿ ನಾಯನ ಕಿಂಚು ಕಿರುಳಮಣಿ ಮುರಳಿ ಮಾಧುರಿ ದೀನನ ದೀನನ ತದಿನ ಗದಿನ ಜೋಂಗ 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 ಜೋಂಗರಿದ ಜೋಂಗರಿದ ಹರಿದ ನರದಿ ದೀನನ ದೀನನ ತದಿನ ಗದಿನ ಜೋಂಗ 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 ಜೋಂಗರಿದ ಹರಿದ ಹರಿದ ನರದಿ ತನನ ದಿಲನ ದಿಲನ ನರದಿ 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 ನರನ ದಿಲನ ದಿಲನ ದೀನನ ದಿಲನ ದಿಲನ ನರದಿ ದೀನನ ದಿಲನ ದಿಲನ ನರದಿ 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 ನಗದಿ 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 ನಗದಿ
ಆತ್ಮೀಯರೇ, ನಡುರಾತ್ರಿ ಆದರೂ ಕೂಡ ಇಲ್ಲಿರುವಂತಹ ಎಲ್ಲ ಸಂಗೀತ ಪ್ರೇಮಿಗಳಿಗೆ, ಸಂಗೀತ ಪ್ರಿಯರಿಗೆ, ಸಂಗೀತದ ಅಭಿಮಾನಿಗಳಿಗೆ ಸಂಗೀತದ ರಥದೌತಣವೇ ಸಿಕ್ಕಿದೆ ಅಂದ್ರೆ ತಪ್ಪಾಗಲಾರದು. ಒಂದು ಪದ ಇದೆ ಕರ್ಣಾನಂದ ಅಂತ ಹೇಳಿ. ಬಹುಶಃ ಕರ್ಣಾನಂದ ಅನ್ನುವಂತಹ ಪದಕ್ಕೆ ಸಂಪೂರ್ಣವಾದ ಅರ್ಥ ಈ ವೇದಿಕೆಯಲ್ಲಿ ಸಿಕ್ಕಿದೆ ಅಂತ ನಾವೆಲ್ಲರೂ ಭಾವಿಸಬಹುದಾ ಅನ್ನೋದಾದ್ರೆ ಜೋರಾದ ಚಪ್ಪಾಳೆ ಕೊಡಿ. ಇಷ್ಟು ಹೊತ್ತುಗಳ ಕಾಲ ನಮ್ಮನ್ನ ಒಂದು ಸಂಗೀತ ಲೋಕದಲ್ಲಿ ತೇಲಿಸಿದವರು, ಸಂಗೀತದ ಸುದೆಯನ್ನ ಹರಿಸಿದಂಥವರು, ನಾವೆಲ್ಲರೂ ಮಂತ್ರಮುಗ್ಧರಾಗಿ ಕೇವಲ ಕಿವಿಗೆ, ನಮ್ಮ ಕಣ್ಣಿಗೆ, ನಮ್ಮ ಕೈಕಾಲುಗಳಿಗಷ್ಟೇ ಕೆಲಸ ಕೊಟ್ಟು ಸಂಪೂರ್ಣ ಮನಸ್ಸನ್ನ ಈ ವೇದಿಕೆಯಲ್ಲಿ ಲೀನ ಮಾಡಿದ್ವು. ಅದಕ್ಕೆ ಕಾರಣ ಆದವರು ವಿದೂಷಿ ಸುಧಾ ರಘುನಾಥ್ರವರು. ಇನ್ನೊಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಭಾರತ ದೇಶ ಕಂಡಂತಹ ಪ್ರಖ್ಯಾತ ಹಾಗೂ ಹೆಸರಾಂತ ಗಾಯಕರು ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದ್ದು ನಮಗೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಅವರ ತಂಡದವರನ್ನ ನಾನು ಪರಿಚಯಿಸ್ತೀನಿ. ಪ್ರತಿಯೊಬ್ಬರಿಗೂ ಜೋರಾದ ಚಪ್ಪಾಳೆಗಳನ್ನ ಕೊಟ್ಟು ಗೌರವಿಸೋಣ. ವೈಲಿನ್ನಲ್ಲಿ ಎಂಬಾರ್ ಕಣ್ಣನ್ ರವರು, ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೇನೆ ಮೃದಂಗದಲ್ಲಿ ಸ್ಕಂದ ಸುಬ್ರಹ್ಮಣ್ಯಂ ಅವರು, ಹಾಗೂ ಮಾರ್ಷಿಂಗ್ ಅಲ್ಲಿ ಆರ್ ರಾಮಣ್ಣವರು, ಘಟಂನಲ್ಲಿ ಮಡಿಪಕ್ಕಂ ಮುರಳಿ ಅವರು, ಇಷ್ಟು ಜನ ಕಲಾವಿದರಿಗೆ ಇನ್ನೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆ ಕೇಳಿ ಬರಲಿ. ಇದೀಗ ವೇದಿಕೆಗೆ ಬರಮಾಡ್ಕೊಳ್ಳೋಣ ದಸರಾ ಸಾಂಸ್ಕೃತಿಕ ಸಮಿತಿಯವರನ್ನ, ಇವರೆಲ್ಲರನ್ನ ಗೌರವ ಸಮರ್ಪಣೆ ಮಾಡೋದಕ್ಕೆ ಇದೀಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಅಧ್ಯಕ್ಷರು ಅಹಿಂದ ಜವರಪ್ಪನವರು ವೇದಿಕೆಗೆ ಬರಬೇಕು. ಹಾಗೂ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಮೈಸೂರು ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕರು ನಿರ್ದೇಶಕರು ಡಾಕ್ಟರ್ MD ಸುದರ್ಶನ್ ಅವರು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತೇವೆ. ಹಾಗೇನೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಉಪಾಧ್ಯಕ್ಷಗಳಾಗಿರುವಂತಹ ಡಾಕ್ಟರ್ ಶ್ವೇತಾ ಮಡಪ್ಪಾಡಿಯವರು, ಸಂತೋಷ್ ರವರು, ಹಿನ್ಕಲ್ ಮಂಜುರವರು, ನಜರಾಬಾದ್ ನಟರಾಜ್ ರವರು, ಆರ್ ಭಾಸ್ಕರ್ ಅವರು, ಇಷ್ಟು ಜನ ಇದೀಗ ವೇದಿಕೆಗೆ ಬಂದು ಸಂಗೀತದ ಸುದೆಯನ್ನ ಹರಿಸಿದಂತಹ ಸರಸ್ವತಿಯ ವರಪುತ್ರಿ ಸುಧಾ ಮೇಡಮ್ ರವರಿಗೆ ಇನ್ನೊಮ್ಮೆ ನಾವು ಚಪ್ಪಾಳೆಗಳನ್ನ ಕೊಟ್ಟು ದಸರಾ ಸಾಂಸ್ಕೃತಿಕ ಸಪ್ತಮಿಯ ಈ ಶುಭ ದಿನದಂದು ಜರುಗಿದಂತಹ ಕಾರ್ಯಕ್ರಮದಲ್ಲಿ ಸಂಗೀತದ ಸುಧೆಯನ್ನ ಹರಿಸಿದಂಥವರು ಪದ್ಮಶ್ರೀ, ಪದ್ಮಭೂಷಣ, ಸಂಗೀತ ಸರಸ್ವತಿ ಶ್ರೀಮತಿ ವಿದುಷಿ ಸುಧಾ ರಘುನಾಥನ್ ರವರು. ಸದಸ್ಯರು ಕೂಡ ವೇದಿಕೆಗೆ ಬನ್ನಿ. ಆತ್ಮೀಯರೇ, ಈ ಚಪ್ಪಾಳೆ ಸಾಲೋದಿಲ್ಲ. ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಜೋರಾದ ಚಪ್ಪಾಳೆ ಕೊಡೋಣ. ಬರ್ರಿ, ಇನ್ನೂ ಜೋರಾಗಲಿ ನಿಮ್ಮ ಅಭಿಮಾನದ ಚಪ್ಪಾಳೆ. ನಿಜವಾಗಿಯೂ ದಸರಾ ಸಾಂಸ್ಕೃತಿಕ ಉಪಸಮಿತಿಯ 7ನೇ ದಿನದ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗನ್ನ ಸುಧಾ ರಂಗನಾಥ್ ಅವರು ತಂದಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಅತ್ಯಂತ ಮೆರುಗಿನೊಂದಿಗೆ, ಅತ್ಯಂತ ಸಂಭ್ರಮದೊಂದಿಗೆ, ಅತ್ಯಂತ ಅರ್ಥಪೂರ್ಣವಾಗಿ ಈ ದಿನ ಸಮಾಪ್ತಿಗೊಳ್ತಾ ಇದೆ ದಸರಾ ಸಾಂಸ್ಕೃತಿಕ ಉಪಸಮಿತಿಯ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಮತ್ತೊಮ್ಮೆ ವಿದುಷಿ ಸುಧಾ ರಘುನಾಥ್ ಮೇಡಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ನಾಳೆ ಇದೇ ವೇದಿಕೆಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಿರುತ್ತೆ. ಕಾಸಿಂ ಅಲಿ ಮತ್ತು ತಂಡದವರಿಂದ ಸುಗಮ ಸಂಗೀತ, YM ಪುಟ್ಟಣಯ್ಯ ಮತ್ತು ತಂಡದವರಿಂದ ರಂಗಗೀತೆಗಳು, ಇಸ್ಕಾನ್ ಇವರ ವತಿಯಿಂದ ಭಜನಾ ಸಂಕೀರ್ತನ, ಸಿದ್ಲಿಂಗಯ್ಯ ಹಿರೇಮಠ ಮತ್ತು ತಂಡದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಒಂದೆಡೆ ರಂಗ ತಂಡ, ಅಕೈ ಪದ್ಮಸಾಲಿ ಮತ್ತು ತಂಡ, ಜೋಗಪ್ಪ ಜೋಗಮ್ಮ ಚೌಡಿಕೆ ಪದಗಳು, ಹಾಗೂ ಜಿ ಕನ್ನಡ ರಿಯಾಲಿಟಿ ಶೋ ಖ್ಯಾತಿಯ ಗಾಯಕರಿಂದ ಸ್ವರತರಂಗ ಸಂಗೀತ ಸಂಜೆ ಮತ್ತು ಮಮೇ ಖಾನ್ ಮತ್ತು ಫ್ಲೇವರ್ಸ್ ಆಫ್ ಇಂಡಿಯಾ ಕಂಟೆಂಪರರಿ ಡ್ಯಾನ್ಸ್ ಕಂಪನಿ ಇವರಿಂದ ರಾಜಸ್ಥಾನಿ ಫೋಕ್ ಮತ್ತು ಸೂಫಿ ಡ್ಯಾನ್ಸರ್ಸ್ ಜುಗಲ್ಬಂದಿ ಈ ವೇದಿಕೆಯಲ್ಲಿರುತ್ತೆ. ಮತ್ತೊಮ್ಮೆ ಇನ್ನೊಮ್ಮೆ ಕೊನೆಯದಾಗಿ ಸುಧಾ ಮೇಡಮ್ ಒಂದು ಗೌರವದ ಚಪ್ಪಾಳೆ ಬರಲಿ. ಧನ್ಯವಾದಗಳು ಮೇಡಮ್.